ಎಲ್ಲರನ್ನ ನಗಿಸ್ಬಿಟ್ರಿ ಅಂತ ಅನ್ಸುತ್ತೆ. ನವೀನ್ ಪಾಟೀಲ್ ಸರ್ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಬೇಕು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ಬಂದಿಲ್ಲ, ಬೇರೆ ಎಲ್ಲ ಕಲಾವಿದರಿದ್ದಾರೆ. ಎಲ್ಲರನ್ನ ಒಳಗೊಂಡಂತೆ ಈಗ ನಾವು ಮಾತನಾಡೋಣ. ವಿಶೇಷವಾಗಿ ಅಮೃತಾಂಜನ್ ಇದೇ ಜನವರಿ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಅಥವಾ ಯಾವ ಚಿತ್ರಮಂದಿರದಲ್ಲಿರುತ್ತೆ ಅಲ್ಲಿ ಹೋಗಿ ನೋಡಿ. ಯಾಕಂದರೆ ನಮ್ಮ ಸರ್ ಡೈರೆಕ್ಟ್ರು ಯಾವುದೋ ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳ್ತಾ ಇದ್ರು, ಶಾರ್ಟ್ ಫಿಲ್ಮ್ ಮಾಡಿದವರು ಸಿನಿಮಾ ಮಾಡಕ್ಕೆ ಬಂದಾಗ ಅದನ್ನ ಥಿಯೇಟ್ರಿಗೆ ಬಂದು ನೋಡಲ್ಲ ಅಂತ ಹೇಳ್ತಿರ್ತಾರೆ, ಬಟ್ ಆ ಮಾತಿನ ಸುಳ್ಳು ಮಾಡಬೇಕು ಅಂತ ಹೊರಟಿದ್ದೀವಿ ಅಂತ ಹೇಳಿದ್ರು. ಈ ಸಿನಿಮಾ ಹಾಡು ನೋಡ್ಬೇಕಾದ್ರೆ ಇಷ್ಟು ಚೆನ್ನಾಗಿದೆ, ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ಸುಮಾರು 40-50 ಕಡೆ ನಗಿಸ್ತೀವಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಹಾಗಾಗಿ ಅಭಿನಂದನೆಗಳು ಸರ್ ತಮಗೆ. ಸೊ ನಮ್ಮ ಮಾಧ್ಯಮದವರು ಶಾರ್ಟ್ ಫಿಲ್ಮ್ ಸಿನಿಮಾ ಆದರೂ ಕೂಡ ಒಳ್ಳೆ ಕಾಂಟೆಂಟ್ ಇದ್ರೆ ಜನ ಬರ್ತಾರೆ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಸಿನಿಮಾ ತಂಡದ ರಿಕ್ವೆಸ್ಟ್. ಸೊ ಮೊದಲನೇದಾಗಿ ಬರಮಾಡ್ಕೊಳ್ಳೋಣ ನಮ್ಮ ನಿರ್ದೇಶಕರು ಜ್ಯೋತಿರಾವ್ ಮೋಹಿತ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಹಾಗೂ ನಮ್ಮ ಅಮೃತಾಂಜನ್ ಸಿನಿಮಾದ ಎಲ್ಲ ಮುಖಗಳನ್ನ ಬರಮಾಡ್ಕೊಳ್ಳೋಣ. ಸುಧಾಕರ್ ಗೌಡ ಅವರೇ ಆನ್ ಸ್ಟೇಜ್ ಪ್ಲೀಸ್. ಪಾಯಲ್ ಚೆಂಗಪ್ಪ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಮಧುಮತಿ ಮೇಡಮ್ ಆನ್ ಸ್ಟೇಜ್ ಪ್ಲೀಸ್. ಗೌರವ್ ಶೆಟ್ಟಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕಾರ್ತಿಕ್ ರುವಾರಿ ಅವರೇ ಆನ್ ಸ್ಟೇಜ್ ಅಂಡ್ ವಿಶ್ವಾಸ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಕುಲಕರ್ಣಿ ಸರ್ ಇದ್ದೀರಾ? ಕುಲಕರ್ಣಿ ಅವರು ಬಂದಿಲ್ವಾ? ಓಕೆ, ದಯಮಾಡಿ ಎಲ್ಲರೂ ಪ್ಲೀಸ್ ಬಿ ಸೀಟೆಡ್. ಬನ್ನಿ ಸುಧಾಕರ್ ಅವರೇ, ಈ ಕಡೆ ಬನ್ನಿ. ವಿಶ್ವಾಸ್ ಬನ್ನಿ. ಒಂದು ಚೇರ್ ಬಿಟ್ರಲ್ಲ ಸರ್, ಪಕ್ಕಕ್ಕೆ ಹೋಗಿ. ಓಕೆ, ಎಸ್. ಸೊ ಮೊದಲನೇದಾಗಿ ನಾನು ನಿರ್ದೇಶಕರಿಂದನೇ ಪ್ರಾರಂಭ ಮಾಡ್ತೀನಿ. ಅಮೃತಾಂಜನ್ ಬರ್ತಿದೆ ಅಂತ ಹೇಳಿ ಪಾಪ ಯಾರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ICU ಇದ್ರು ಅವ್ರನ್ನೆಲ್ಲರನ್ನೂ ನಮ್ಮ ಪಾಯಲ್ ಹೇಳಿದ ಒಂದು ಮಾತು ಕೇಳಿ ಎಬ್ಸಿ ಬದುಕಿಸಿದ್ದಾರೆ. ಸೊ ಈಗ ನೀವು ನಗು ಮೂಲಕ ಬದುಸೋದಕ್ಕೆ ಜನವರಿ 30ಕ್ಕೆ ಬರ್ತಿದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿದೆ, ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ ಸರ್? ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೋಸ್ಟ್ಲಿ ನಿಮಗೆ ಪರಿಚಯ ಇರ್ಬೋದೇನೋ, ಸೋಡಾಬುಟ್ಟಿ ಸಿನಿಮಾ ಮಾಡಿದ್ದೆ, ಸೋತೋಯ್ತು. ಈಗ ನಂದು ಸೆಕೆಂಡ್ ಅಟೆಂಪ್ಟು ಅಮೃತಾಂಜನ್ ಅಂತ. ಲೈಕ್ ಇವಾಗ ನೀವು ಸಾಂಗ್ಸ್ ನೋಡಿದ್ರಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಲೈಕ್ ನಾನೇನಂದರೆ ಶಾರ್ಟ್ ಫಿಲಮ್ಸಲ್ಲೆಲ್ಲ ನನಗೆ ನನ್ನ ತಾಯಿ ತಂದೆ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸೊ ಒಂದೇ ಒಂದು ಇನ್ಸ್ಪಿರೇಷನ್ ಏನಂದರೆ, ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿನ 4 ವರ್ಷಗಳ ಕಾಲ ಅಡುಗೆ ಮನೇಲಿ ಕೂಡಕ್ಕೆ ಹೋಗ್ತಾಯಿದ್ರು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ನಾವು ಆ ಚಿಕ್ಕವ್ರು ಇರಬೇಕಾದ್ರೆ ನಮ್ಗೆ ಅದ್ರ ವ್ಯಾಲ್ಯೂಸು ಏನು ಗೊತ್ತಿರಲಿಲ್ಲ. ನಮ್ಮ ತಾಯಿಗೆ ಮೈ ತುಂಬ ಜಾಸ್ತಿ ಮಾರ್ಕ್ಗಳಿವೆ, ಯಾಕಂದರೆ ನಮ್ಮ ತಂದೆ ಮಾಡಿರೋದು. ಸೊ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲಿಲ್ಲ. ಇವಾಗ ನಮಗೆ ಮಕ್ಕಳು ಹುಟ್ಟಿ, ಸೊ ಇದು ಜೀವನ ಅನ್ನೋದು ಸೈಕಲ್ ಇದ್ದಂಗೆ. ಸೊ ನನಗೆ ಈಗ ನಮ್ಮ ತಾಯಿ ಎಷ್ಟು ದೊಡ್ಡವರು, ಅಷ್ಟು ವರ್ಷ ಟಾರ್ಚರ್ ಕೊಟ್ಟರು ಕೂಡ ನಮ್ಮ ಮಕ್ಳಿಗೋಸ್ಕರ ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಸೊ ಅವರೇ ನನಗೆ ಈ ಸಾಂಗ್ ಮಾಡೋಕ್ಕೆ ದೊಡ್ಡ ಇನ್ಸ್ಪಿರೇಷನ್ನು. ಆಮೇಲೆ ಲೈಕ್ ನಾವಿವಾಗ ಶಾರ್ಟ್ ಫಿಲಮ್ಸಿಂದ ಬಂದಿದ್ದೀವಿ ಅಂತೆಲ್ಲ ಹೇಳ್ತೀರಾ. ನೀವು ಒಂದೇ ಒಂದ್ಸಲ ನಮ್ಮ ಶಾರ್ಟ್ ಫಿಲಮ್ ಮಾಡಿದ್ರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮಾಡ್ತೀವಿ, ತುಂಬ ಖರ್ಚು ಮಾಡ್ತೀವಿ. ಮತ್ತು ನಮ್ಗಂತಾನೆ ಒಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಮತ್ತು ನಾವು ಯಾವುದೇ ಓವರ್ ಕಾನ್ಫಿಡೆನ್ಸಲ್ಲೂ ಕೂಡ ಇಲ್ಲ. ಇವಾಗ ಏನಂದರೆ ಶಾರ್ಟ್ ಫಿಲಮ್ ನಮ್ದೇನು ಲೈಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮ್ಮ ವ್ಯೂವರ್ಸ್ ಏನಿದ್ದಾರೆ, ನಾವು ಬಿಟ್ಟರೆ ಮಿಲಿಯನ್ ನೋಡುತ್ತೆ, ಅವರೆಲ್ಲ ಬರ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲೂ ಇಲ್ಲ. ನೀವು ಒಂದ್ಸಲ ಲೈಕ್ ಸಿನಿಮಾ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 40ರಿಂದ 50 ಸಲ ನೀವು ನಗ್ತೀರಾ, ಮನ್ಸಾರೆ ನಗ್ತೀರಾ. ಮತ್ತು ಇನ್ನೊಂದೇನೆಂದರೆ, ನಿಮ್ಗೆ ಸಿನಿಮಾ ನೋಡಿದಾಗ ಯಾರು ಮಾಡಿದ್ದಾರೆ ಸುಧಾಕರ್ ಗೌರವ್ ನಿಮಗೆ ಹೊಸಬ್ರಂತ ಅನ್ಸೋದೇ ಇಲ್ಲ. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಲೈಕ್ ಏನಂದರೆ ನಮ್ಗೆ ಯಾವ ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ನಾನು ಟ್ರೈಲರ್ ತೋರಿಸ್ತೀನಿ ನಿಮಗೆ ಟ್ರೈಲರು ದಮ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಹುಡುಗರು, ಏನಾದರೂ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನಮಗೆ ಪ್ರಮೋಷನ್ಗೂ ಅಂತ ಏನು ಬಜೆಟ್ ಇಲ್ಲ, ನಂಗೆ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಸೊ ಒಂದ್ಸಲ ನಾನು ಟ್ರೈಲರ್ ನಿಮಗೆ ನಾನು ಹೇಳ್ತೀನಿ, ನೀವು ಒಂದ್ಸಲ ಬಂದು ಟ್ರೈಲರು ಇಲ್ಲ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ, ಏನಾದ್ರು ಸಪೋರ್ಟ್ ಮಾಡಬೇಕು ಅಂದರೆ ದಯವಿಟ್ಟು ಮಾಡಿ. ನಾನು ಸೋಡಾಬುಡ್ಡಿಲೂ ಒಂದೇ ಮಾತು ಹೇಳಿದ್ದೆ, ಸಿನಿಮಾ ಕೆಪಾಸಿಟಿ ಇದ್ದರೆ ಸಪೋರ್ಟ್ ಮಾಡಿ, ಏನು ಮಾಡ್ದಿರ ನಾವೇನೋ ಸುಮ್ಮನೆ ಮಾತಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿಬಿಡಿ. ಥ್ಯಾಂಕ್ ಯು. ಸರ್ ಅದೇ ಹೆಸರು ಬೇಡ ಸರ್, ನಾವಿನ್ನೂ ಚಿಕ್ಕವರು, ಆದರೆ ಹೇಳೋ ಅವಶ್ಯಕತೆ ಅದು ಬೇಡ. ನೋಡೋಣ, ನಮಗೆ ಏನಾದರೂ ನಮ್ಗೆ ಆಡಿಯನ್ಸ್ ಏನಾದರೂ ನೋಡಿ ಇಷ್ಟಪಟ್ಟು ಅವರೇ ನಮ್ಮನ್ನು ಏನಾದರೂ ಮುಂದೆ ಬೆಳೆಸಿದ್ರೆ ಅದೇ ನಮಗೆ ದೊಡ್ಡದು ಅಂತ ಅಷ್ಟೆ.
ಸರ್ ಇಲ್ಲ ಹಂಗಂತಲ್ಲ ಸರ್, ಇವಾಗ ನಾರ್ಮಲ್ ಆಗಿ ಏನಂದ್ರೆ ಇವಾಗ ನಾವು ಯೂಟ್ಯೂಬಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದ್ದೀವಿ, ನಮಗಿಂತ ಚಿಕ್ಕವ್ರು ಏನಾದರೂ ಬಂದಾಗ ನಾವು ಇದು ಲೈಕ್ ಏನಂದ್ರೆ ಸರ್, ಒಂದು ಸೈಕಲ್ ಇದ್ದಂಗೆ ನಾವು ಸಣ್ಣದಾಗಿ ಒಂದು ಆಸೆ ಅಷ್ಟೇ, ಯಾರಾದರೂ ಬಂದು ಒಂದು ಸಣ್ಣ ಸಪೋರ್ಟ್ ಮಾಡಿ. ನಾವೆಲ್ಲ ಏನು ಎಲ್ಲ ಕಡೆ ಒಂದೇ ಕೇಳೋದು ಸರ್, ಕಂಟೆಂಟ್ ತೋರಿಸ್ತೀವಿ, ಇದು ಕೆಪಾಸಿಟಿ ಇದೆಯಾ, ಅವ್ರು ಇರೋ ಹೆಸರಿಗೆ ಬಂದು ನೋಡಿ ಇದ್ರಲ್ಲಿ ಏನಾದ್ರು ಕಂಟೆಂಟ್ ಇದ್ರೆ ಸಪೋರ್ಟ್ ಮಾಡಲಿ, ಇಲ್ಲಾಂದ್ರೆ ಬೇಡ. ನಾವು ಹಂಗೆ ಹೋಗೋದು ಎಲ್ಲರ ಹತ್ರನು. ಹೌದು ಸರ್, ನೀವು ಕರೆಕ್ಟ್, ನೀವು ಹೇಳೋ ಮಾತು ಖಂಡಿತ. ಬಟ್ ಸರ್ ಅದು ಏನಂದ್ರೆ ಅಂದ್ರೆ ಅದೇ ಸರ್, ಇವಾಗ ಲೈಕ್ ಯೂಟ್ಯೂಬ್ ನಮ್ ಎಲ್ಲೇ ಹೋದ್ರೂ ಅಷ್ಟೇ ನಿಮಗೆ ಪ್ರಮೋಷನ್ಸ್ ಬೇಡ, ಅದು ಬೇಡ ಅಂತ ಹೇಳ್ತಾರೆ ಸರ್. ಆದ್ರೂ ನೀವು ಸುಮ್ಮನೆ ಇವಾಗ ಲೈಕ್ ನಮಗೆ ಶಾರ್ಟ್ ಫಿಲಮ್ ಮೇಕರ್ಸ್ ಅಂತ ಹೇಳಿದಾಗ ನನ್ಗೆ ಒಂದೇ ಒಂದು ಎಕ್ಸಾಂಪಲ್ ಲೈಕ್ ಬರುತ್ತೆ, ಒಂದು ಟ್ರೈಲರ್ ಕೂಡ ಹಿಟ್ ಆಗೋದು ಯೂಟ್ಯೂಬಲ್ಲಿ, ಆವಾಗಲೇ ಜನ ಥಿಯೇಟರ್ ತುಂಬೋದು. ಇವಾಗ ನಮ್ಮದು ಅಷ್ಟೇ ಸಿಂಪಲ್, ಇವಾಗ ಲೈಕ್ ನಾವೇನು ಯೂಟ್ಯೂಬಲ್ಲಿ ನಾವೇನು ತೋರಿಸ್ತೀವಿ ಅದು ಇಷ್ಟ ಆದರೆ ಇದು ಮಾಡಿದ್ರೆ, ಇವಾಗ ನಾವು ಸಾಂಗು ಮಾಡಿದ್ದೀವಿ ಸರ್, ನೀವೇ ಲೈಕ್ ಮನ್ಸಾರೆ ಹೇಳಿ ಸರ್, ಯಾಕಂದರೆ ನಾವು ಇದಕ್ಕೆ ಎಫರ್ಟ್ ಹಾಕಿ ಮಾಡಿದ್ದೀವಿ. ಎಫರ್ಟ್ ಇಲ್ದಿರ ಏನು ಮಾಡಿಲ್ಲ, ರಿಹರ್ಸಲ್ಸ್ ಚೆನ್ನಾಗಿ ಮಾಡಿದ್ದೀವಿ, ಪ್ರತಿಯೊಂದು ನ್ಯಾಚುರಲ್ ಫೈಟ್ಸ್ ಮಾಡಿದ್ದೀವಿ, ನ್ಯಾಚುರಲ್, ನಾವು ಎಕ್ಸಾಜುರೇಷನ್ ಆ್ಯಕ್ಟಿಂಗ್ ಮಾಡೋದೇ ಇಲ್ಲ ಸರ್, ಯಾಕಂದರೆ ನಾವು 3 months ರಿಹರ್ಸಲ್ ಮಾಡಿದ್ದೀವಿ. ಅಂದರೆ ನಾನೇನು ಹೇಳೋದಂದರೆ ಸರ್, ಕರೆಕ್ಟು ನೀವೇನು ಹೇಳ್ತೀರಾ, ಕಂಟೆಂಟ್ ಇದ್ರೇ ಓಡೋದು. ಬಟ್ ಈಗಿನ ಪರಿಸ್ಥಿತಿಲಿ ಏನಾಗ್ಬಿಟ್ಟಿದೆ ಅಂದರೆ ಸರ್, ಒಂದು ಥಿಯೇಟ್ರ್ ಬಾಡಿಗೆ 3.5 ಲಕ್ಷ ಕೇಳ್ತಾರೆ ಸರ್. ನಾವು ಒಂದು ಥಿಯೇಟ್ರನ್ನ ಹೋಲ್ಡ್ ಮಾಡ್ಕೋಬೇಕು. ಇವಾಗ ಇವಾಗಲೂ ನಾನು ಒಂದು ಮಾತು ಹೇಳ್ತೀನಿ ಸರ್, ಈ ಸಿನಿಮಾ ಸೋತ್ರೆ ಇದು ನನ್ನ ಕೊನೆ ಸಿನಿಮಾ ಆಗುತ್ತೆ ಅಂತ. ಅಂದರೆ ನಾನು ಯಾರು ಪ್ರೊಡ್ಯೂಸರ್ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಬೇರೆಯವ್ರು ಹಾಕೋ ದುಡ್ಡಿಗೆ ನಾವು ಅವ್ರನ್ನ ಯಾಕೆ ಮುಳುಗಿಸ್ಬೇಕು, ನಾವೇ ಮಾಡ್ಕೊಳ್ಳೋಣ, ನಾವು ಅವ್ರಿಗೆ ಸ್ಟ್ರೆಸ್ ಮಾಡಬೇಕು. ನಾವೇ ದೇವರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಕ್ತಿ ಕೊಟ್ಟಿದ್ದಾನೆ, ನಾನೇ ಇನ್ಮೇಲೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ಇದಂತೂ ಖಂಡಿತ. ಮತ್ತೆ ಇನ್ನೊಂದು ಸಿನಿಮಾ ಏನೋ, ಇವಾಗ ನಾನು ಮಾಡಿರೋ ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಸಿಗ್ತಾರೆ ಸರ್, ಬಟ್ ಇದಕ್ಕಿಂತ ನಾವೇನು ದುಡ್ಡು ಹಾಕಿರ್ತೀವಿ ಅದಕ್ಕಿಂತ ₹1 ಜಾಸ್ತಿ ಬಂದ್ರೇ ನಾನು ಬೇರೆಯವ್ರಿಗೆ ಸಿನಿಮಾ ಮಾಡ್ತೀನಿ, ಇಲ್ಲಾಂದರೆ ನಾನೇ ಮಾಡ್ಕೊಳ್ತೀನಿ. ಸರ್ ಜಯಣ್ಣ ಅವರು, ಹಾಂ ಸರ್ ಎಲ್ಲ ಮಾತಾಡಿದ್ದೀವಿ, 30ಕ್ಕೆ ಸಿನಿಮಾ ರಿಲೀಸು. ಹೌದು ಹೌದು ಸರ್, ನಮಗೆ ಇದು ಆ್ಯಕ್ಚುಲಿ ನೀವು ಹೇಳಿದ ಫೀಡ್ಬ್ಯಾಕೆ ಬಂದಿದೆ, ನಾವು ಅದನ್ನೇ ಕಾನ್ಸಂಟ್ರೇಟ್. ಆ್ಯಕ್ಚುಲಿ ಇವಾಗ ಏನಂದರೆ ಮಲ್ಟಿಪ್ಲೆಕ್ಸ್ ಏನಾಗಿದೆ ಅಂದರೆ ಸರ್, ನಾನು ಕೇಳಿದೆ, ಎಲ್ಲರೂ ಕೇಳೋ ಥರನೇ ಕೇಳಿದೆ, ಪ್ರೈಮ್ ಶೋ ಏನಾದರೂ ಒಂದು ಕೊಡಿ. ಅವ್ರು ನಾರ್ಮಲ್ ಆಗಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಕಿತ್ಪಿಸಾಕ್ತಾರೆ ಸರ್. ಓಕೆ, ಅದೇನು ಅದರಲ್ಲಿ ಏನು ತಪ್ಪಿಲ್ಲ ಸರ್. ಇವಾಗ ನಮ್ಗೇನೋ ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿದೆ, ನಮಗೆ ಚೆನ್ನಾಗಿದೆ, ಬೇರೆಯವ್ರಿಗೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಲೆಕ್ಕ. ನಾನು ಬಂದು ನಾಳೆ ರೀಸನ್ ಹೇಳಲ್ಲ, ಇಲ್ಲ ಸರ್ ಜನಕ್ಕೆ ಸಿನಿಮಾ ನೋಡೋಕೆ ಬಂದಿಲ್ಲ, ಅದು ನಾನು ಹೇಳೋನೇ ಅಲ್ಲ ಸರ್. ನಾನು ಸೋಡಾ ಬುಟ್ಟಿಲಿ ಇದನ್ನ ಹೇಳಿಲ್ಲ, ಈಗಲೂ ನಾನು ಇದು ಹೇಳಲ್ಲ, ಅದು ನಾನು ಮಾಡೋದೇ ಇಲ್ಲ ಅಂತ ಕೆಟ್ಟ ಕೆಲಸ. ಸೊ ಅಂದರೆ ನಾವು ಪ್ರೈಮ್ ಶೋ ಕೇಳಿದ್ವಿ, ಪ್ರೈಮ್ ಶೋ ನಾರ್ಮಲಾಗಿ ಯಾರಿಗೂ ಸ್ಟಾರ್ಟಿಂಗ್ ನಾವು ಇದಕ್ಕೆ ಕೊಡಲ್ಲ. ಸೊ ಒಂದು ರಿಕ್ವೆಸ್ಟ್, ಅದಕ್ಕೆ ನಾವೇನಾದ್ರು ಪೇಯ್ಡ್ ಪ್ರೀಮಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದು ಮಾಡ್ತೀವಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ ಅವ್ರನ್ನ ಕರ್ಸೋದು ಮರ್ತೋದೆ, ತುಂಬ ಚೆನ್ನಾಗಿ ಬರ್ತಿದ್ದಾರೆ, ಅವರು ಬಂದಿಲ್ಲ. ಸೊ ಅವ್ರಿಗೆ ಏನೇ ಕ್ರೆಡಿಟ್ಸ್ ಇದ್ರು ದಯವಿಟ್ಟು ಅವ್ರಿಗೆ ಕೊಡಿ ಸರ್. ವೆಂಕಟೇಶ್ ಕುಲಕರ್ಣಿ ಅಂತ. ನಮ್ಮ ಸಿನಿಮಾ ಅಮೃತ ಅಂಜನ್ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ ಅವರೇ ಬರ್ದಿರೋದು, ಬಟ್ ಇದು ತುಂಬ ಲೈಕ್ ಏನಂದರೆ 1 week ಟೈಮ್ ತೊಗೊಂಡು ಬರ್ದಿರೋದು ಈ ಸಾಂಗು ಸರ್. ಇದರಲ್ಲಿ 3 ಹಾಡಿದೆ, ಬಟ್ ಏನಂದರೆ ನಾವು ಯೂಸ್ ಮಾಡಿರೋದು 2 ಹಾಡು, 2.5 ಸಾಂಗ್ ಅಂತ ಹೇಳ್ಬೋದು ಸರ್. ಒಂದು ಸಣ್ಣ ಬಿಟ್ ಯೂಸ್ ಮಾಡಿದ್ದೀವಿ, ಬಿಟ್ ಸಾಂಗಿಗೆ ಅರ್ಧ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಲೈಕ್ ಏನಂದರೆ ಒಂದು ಕಾಲೇಜ್ ಸಾಂಗ್ ಇದೆ, ಮತ್ತು ತಂದೆ ಜಾಸ್ತಿ ಇದೆ. ಮತ್ತು ಒಂದೇ ಒಂದು ವಿಷಯ ಹೇಳಲೇಬೇಕು ಸರ್, ಇದು ನವೀನ್ ಸರು ಆ್ಯಕ್ಚುಲಿ ಇವನು ಬಸ್ ಹತ್ತು ಹೋಗ್ಬೇಕಾದ್ರೆ ನವೀನ್ ಸರ್ ಒಂದು ಆ್ಯಕ್ಟ್ ಮಾಡಿದ್ದಾರೆ, ಅಳ್ತಾರೆ, ನಾನು ಸೆಟ್ಟಲ್ಲಿ ಹತ್ಬಿಟ್ಟೆ ಸರ್. ಅಂದರೆ ಅಷ್ಟು ಎಮೋಷನ್. ನಮ್ಮ ತಂದೆ ನಂಗೆ ನೆನಪಾಗ್ಬಿಟ್ರು. ಅಂದರೆ ನಮ್ಮ ತಂದೆ ಬಂದು ನಮ್ಮ ತಾಯಿ ಕೆಟ್ಟವರು, ಬಟ್ ಮಕ್ಕಳಿಗೆ ಕೆಟ್ಟವರಾಗಿರಲಿಲ್ಲ. ಸೊ ಅದರಿಂದ ನಂಗೆ ತಂದೆ ನೆನಪಾಯ್ತು. ನಂಗೆ ಹಂಗೆ ಅನ್ನಿಸ್ತು, ನಿಮ್ಗೆ ನೋಡೋರಿಗೆ ಏನು ಅನ್ಸುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಮನಸ್ಸಲ್ಲಿ ಏನು ಅನ್ಸಿದ್ದು ಅದು ಹೇಳಿದೆ ಅಷ್ಟೇ. ಹೌದು ಸರ್. ಮತ್ತು ಇನ್ನೊಂದು ಏನಂದರೆ ಅವ್ರು ಗ್ಲಿಸರಿನ್ ಹಾಕಲ್ಲ, ಅವ್ರ ಮೇಕಪ್ ಅವರೇ ಮಾಡ್ಕೊಳ್ತಾರೆ ಸರ್. ನನ್ನ ಲೈಫಲ್ಲಿ ನೋಡಿರೋಂಥ ಅದ್ಭುತವಾದ ನಟನೆ ನವೀನ್ ಪಡೀಲ್ ಸರ್. ನಿಮಗೆ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದಾಗ ಫಸ್ಟ್ ಕಾಡುವಂಥ ಪಾತ್ರ ಅಪ್ಪನ ಪಾತ್ರ, ಅದಂತೂ ಖಂಡಿತ ಹೇಳ್ತೀನಿ.
ಸರ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಮೋಷನ್ಸು ಮತ್ತು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಮತ್ತು ಇದ್ರಲ್ಲ ಗ್ಲಿಸರಿನೇ ಇಲ್ಲ ಸರ್. ಮತ್ತೆ ನೋ ರಿಹರ್ಸಲ್ ಇದಕ್ಕೆಲ್ಲ. ನಾವು ಹುಡುಗರೆಲ್ಲ ರಿಹರ್ಸಲ್ ಮಾಡ್ಕೊಂಡ್ ಬಂದಿದ್ವಿ, ಅವ್ರಿಗೆ ರಿಹರ್ಸಲ್ ಇರಲಿಲ್ಲ. ನನಗೆ ಈ ಸೀನಲ್ಲಿ ನಾನು ಸೆಟ್ಟಲ್ಲಿ ಹತ್ಬಿಟ್ಟೆ. ಇದು ಮಲ್ಪೆಲ್ ನಡೆದಿದ್ದು ಈ ಸೀನ್, ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಸಿನಿಮಾ ಒಂದು 80% ಕಾಮಿಡಿನೇ. ಅಂದರೆ ನಿಮ್ಗೆ ನಗ್ತಾನೆ. ಫಸ್ಟ್ ಆಫ್ ಅಂತೂ ನೀವು ಲೈಕ್ ಸ್ಮೈಲ್ ಮಾಡ್ಕೊಂಡೇ ಸಿನಿಮಾ ನೋಡ್ತೀರಾ. ಅಂದರೆ ಇದ್ರಲ್ಲಿ ಒಂದೇ ಒಂದು ಸರ್, ನನಗೆ ಅದ ಹೇಳ್ತಲ್ವ, ನಂಗೆ ನನ್ನ ತಂದೆ ತಾಯಿ ತುಂಬ ಇನ್ಸ್ಪಿರೇಷನು. ತಂದೆ ತಾಯಿ ಬಗ್ಗೆ ಕತೆ ಹೋಗುತ್ತೆ, ಬಟ್ ಎಲ್ಲ ಅಪ್ಪ ಅಮ್ಮಂಗೂ ಅನಿಸುತ್ತೆ ನಾವು ಈ ಥರ ಮಾಡ್ಬೋದಾ ಅಂತ ಫೀಲ್ ಆಗುತ್ತೆ ಸರ್. ಆ ಥರ ಸಿನಿಮಾ ಮಾಡಿದ್ದೀವಿ ಸರ್. ಅದ್ರ ಜೊತೆಗೆ ಎಮೋಷನ್ನು, ಕಾಮಿಡಿ ಸಿನಿಮಾ ಪೂರ್ತಿ ಇದೆ. ಕಾಮಿಡಿ ಅಂತೂ ನೀವು ನಗೋದಕ್ಕೆ ನಾವು ಆ್ಯಕ್ಚುಲಿ ಹ್ಯೂಮರಿಂದನೇ ನಾವು ಶಾರ್ಟ್ ಫಿಲಮ್ಸ್ ಎಲ್ಲ ಲೈಕ್ ತುಂಬ ಫೇಮಸ್ ಆಗಿದ್ದು. ಸೊ ಹ್ಯೂಮರ್ನ ತುಂಬ ಟ್ರೈ ಮಾಡಿದ್ವಿ, ನ್ಯಾಚುರಲ್ ಕಾಮಿಡಿ ತುಂಬ ಟ್ರೈ ಮಾಡಿದ್ದೀವಿ ಸರ್. ಒಂದೇ ನೇರವಾಗಿ ಹೇಳ್ತೀನಿ ಸರ್, ಲೈಕ್ ಏನಂದರೆ ನಾವು ಅಮೃತಾಂಜನ್ ಅಂತ ಇಟ್ಟಿದ್ವಿ, ನಮಗೆ NOC ಸಿಗಲಿಲ್ಲ ಸರ್. ಇವಾಗ ಅದು ಸೌಂಡಿಂಗ್ ಹಂಗೆ ಬರಲಿ ಅಂತ ಹಂಗೆ ಇಟ್ಟಿದ್ದೀವಿ. ಅದಕ್ಕೂ ಇದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ಆಮೇಲೆ ನೀವು ಸಿನಿಮಾ ನೋಡಿದ್ಮೇಲೆ ಎಲ್ಲಿ ಅಮೃತ ಎಲ್ಲಿ ಅಂಜನ ಅಂತ ಕೇಳಿದ್ರೆ ಮೋಸ್ಟ್ಲಿ ನಾನು ಸಿಗಲ್ಲ ಅನ್ಸುತ್ತೆ ಅಲ್ಲಿ. ಅದಕ್ಕೆ ಆನ್ಸರೇಬಲ್ ನಮಗಿಲ್ಲ ಸರ್. ಅದೊಂದೇ ಒಂದು ಕಾರಣಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಸರ್. ಸರ್ ತುಂಬ ಟ್ರೈ ಮಾಡಿದ್ವಿ ಸರ್. ಇಮೇಲ್ ಮಾಡಿದ್ವಿ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರನ್ನೂ ಕೇಳಿದ್ವಿ. ಎಲ್ಲೂ ಅವ್ರು ರೆಸ್ಪಾಂಡ್ ಮಾಡೋಕ್ಕೆ ಲಾಯರ್ ಕಡೆಯಿಂದನೂ ಹೇಳಿಸಿದ್ವಿ ಸರ್, ಬಟ್ ಅವ್ರು ರೆಸ್ಪಾಂಡೇ ಮಾಡಲಿಲ್ಲ. ಈ ಥರದ್ದೆಲ್ಲ ಆಯಿತು. ಮತ್ತು ನಾರ್ಮಲ್ ಆಗಿ ನಮ್ಮ ಟೀಮ್ನ ಸರ್, ನಾವು ಎಷ್ಟೇ ನಾವು ಅಮೃತಾಂಜನ್ಗಿಂತ ಇನ್ನೂ ವ್ಯೂಸ್ ಇರೋಂಥ ಶಾರ್ಟ್ ಫಿಲ್ಮ್ಸ್ ನಾನು ಮಾಡಿದ್ದೀನಿ, ಬಟ್ ಆದರೂ ಅಮೃತಾಂಜನ್ ಟೀಮ್ ಅಂತಲೇ ಕರೀತಾರೆ ಸರ್ ಇದುವರೆಗೂ. ಎಲ್ಲ ಆಯ್ತು ಸರ್, ಒಂದು 4 months ಇದೇ ಮಾಡಿದ್ವಿ. ನಾನು ಹೇಳ್ದಲ್ಲ ಸಿನಿಮಾ ಹೊಸಬ್ರು ಅಂತ, ಸೊ ಈ ವಿಷಯಗಳಲ್ಲೇ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ ನಮಗೆ ಸರಿಯಾಗಿ. ಮೇ ಬಿ ಅವ್ರೇನಾದ್ರೂ ಈ ಸಿನಿಮಾ ನೋಡಿದ್ರೆ ಅವರೇ ಒಂದು ಕೋಟಿ ದುಡ್ಡು ಕೊಡ್ಬೇಕು ನಮಗೆ. ಅವರೇ ಕೊಡ್ತಾರೆ ಮೋಸ್ಟ್ಲಿ ಸಿನಿಮಾ ನೋಡಿದ್ರೆ. ಬ್ರ್ಯಾಂಡ್ ಇಷ್ಟೊಂದು ಪ್ರಮೋಟ್ ಆಯ್ತಲ್ಲ ಅವರಿಂದ. ಇಲ್ಲ ಅವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್, ನೋಡಿದ್ಮೇಲೆ ಸುಮ್ಮನೆ ಇದ್ರೆ ಸಾಕು. ಹಾಂ ಸರ್ ಇಲ್ಲ, ಅದೇ ನಾನು ಹೇಳ್ತಾ ಇರೋದು ಸರ್. ಇವಾಗ ನಾರ್ಮಲ್ ಆಗಿ ಲೈಕ್ ಅಂದರೆ ಇವಾಗ ನಂದು ಚಾನಲ್ ಬಂದು ನಮ್ಮದು ಫ್ಯಾಮಿಲಿ ಚಾನಲ್ ಅಂತಾನೆ ಸರ್. JRM ಸ್ಟುಡಿಯೋ ಅನ್ನೋದು ಎಲ್ಲ ಪ್ರತಿಯೊಬ್ಬರು ನಾನು ಬಿಟ್ಟರೆ ಒಂದು ದಿನಕ್ಕೆ 10 ಲಕ್ಷ ವ್ಯೂಸ್ ಹೋಗ್ಬಿಡುತ್ತೆ ಸರ್. ಬಿಕಾಸ್ ಆಫ್ ಏನಂದರೆ ನಾವು ಫ್ಯಾಮಿಲಿ ಲೈಫಲ್ಲಿ ನಡೆಯೋಂಥ, ನಂದು ಜಾಯಿಂಟ್ ಫ್ಯಾಮಿಲಿ ಇದ್ದಿತ್ತು ಫಸ್ಟು. ನಾನು, ನಮ್ಮ ತಂದೆ, ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇದ್ದಿದ್ದು. ಅಲ್ಲಿ ನಡೆಯುವಂಥ ಫ್ಯಾಮಿಲಿ ಕಂಟೆಂಟ್ಸ್ನ ಹಾಕಿದ್ದೀನಿ. ಮತ್ತು ಈ ಸಿನಿಮಾನೂ ಅಷ್ಟೇ ಸರ್, ಏನು ನಿಮಗೆ ವಲ್ಗರು ಆ ಥರದ್ದು ಏನೂ ಇರಲ್ಲ. ಎಲ್ಲರೂ ಕೂತು ಆರಾಮಾಗಿ ನಗಬಹುದು. ಕಾಮಿಡಿ ಅಂದರೆ ಸರ್ ನೀವು ಅಂದರೆ ನಿಮ್ಮ ಮೈಂಡಲ್ಲಿ ಏನಿದೆ ಅದು ನಂಗೆ ಗೊತ್ತು, ಅದು ನಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಾ ಇಲ್ಲ. ನ್ಯಾಚುರಲ್ ಕಾಮಿಡಿ ಸರ್ ಅಷ್ಟೇ, ಸಿಚುವೇಶನಲ್ ಕಾಮಿಡಿ. ನಾನು ಲೈಕ್ ಶಾರ್ಟ್ ಫಿಲಮ್ಸಲ್ಲೂ ಅದೇ ಟ್ರೈ ಮಾಡ್ತೀನಿ. ಅಂದರೆ ಇವಾಗ ಒಬ್ಬ ಬಂದು ನಗ್ಬಿಡ್ತಾನೆ ಅಂದರೆ ಅದು ಕಾಮಿಡಿ ಆಗಲ್ಲ. ಅವ್ನ ಸಿಚುವೇಶನಲ್ಲಿ ಅವ್ನು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ನಗು ಬರಬೇಕು. ಲೈಕ್ ಅದನ್ನು ಸಿಚುವೇಶನ್ ಬೇಸ್ಡ್ ಕಾಮಿಡಿ ಅಂತ ಕರಿತೀವಿ. ಅದನ್ನು ಜಾಸ್ತಿ ಟ್ರೈ ಮಾಡಿದ್ದೀವಿ ಸರ್. ನಿಮಗೆ ಸಿನಿಮಾ ನೋಡಿದ್ರೆ ಅಂದರೆ ನಾನೇನು ಹೇಳೋದು ಸರ್, ಆ್ಯಕ್ಚುಲಿ ನಾನು ಸಿನಿಮಾನ ಒಂದು 30 ಸಲ ನೋಡ್ಬಿಟ್ಟಿದ್ದೀನಿ. ಒಂದು 2% ಏನೋ ತಪ್ಪು ನೀವು ಕಂಡುಹಿಡಿಬೋದು ಅಷ್ಟೇ ಸರ್. ಒಂದು 2 3 % ತಪ್ಪು ಮಾಡಿದ್ದೀನಿ. ಅದು ಬಿಟ್ಟರೆ 97% ನಿಮ್ಗೆ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ ಅಂತ ಫೀಲ್ ನನಗೆ ಆಗುತ್ತೆ ಸರ್. ಓಕೆ, ಧನ್ಯವಾದಗಳು ಡೈರೆಕ್ಟ್ರೆ. Thank you, sir. ಸ್ಟಾರ್ಸ್ ಜಾಸ್ತಿ ಇಲ್ಲ ಅಂದ್ರಿ, ನಿಮ್ಮವ್ರು ಇರೋರೆಲ್ಲರೂ ನಗ್ಸೋ ಸ್ಟಾರ್ಸೇನೆ. ನೋಡಿ ಅವ್ರಿಗೆಲ್ಲರಿಗೂ ಡೈಲಿ ಸಿಗೋ ಜನ ಎಲ್ಲ ಹೇಳ್ತಿರ್ತಾರೆ, ನಿಮ್ಮ ವಿಡಿಯೋ ನೋಡೇ ನಾವು ಮಲ್ಗೋದು, ನಿಮ್ಮ ವಿಡಿಯೋ ನೋಡಿ ನಗ್ತಿರ್ತೀವಿ ಅಂತ ಹೇಳ್ತಾರೆ. ನಗ್ಸೋ ಸ್ಟಾರ್ಸ್ ಇದ್ದಾರೆ ಬಿಡಿ ಡೈರೆಕ್ಟರ್, ತಲೆ ಕೆಡ್ಸ್ಕೋಬೇಡಿ. ಬಟ್ ಜನ ಸಿನಿಮಾ ಬಂದು ನೋಡ್ಬೇಕಷ್ಟೇ, ಅದು ನಮ್ಮ ಮಾಧ್ಯಮದವ್ರ ಕೈಯಲ್ಲಿದೆ. ಥ್ಯಾಂಕ್ ಯು. ಮಧುಮತಿ ಮೇಡಮ್ನ ಮಾತನಾಡ್ಸೋಣ. ಸೊ ಮೇಡಮ್, ಇದರಲ್ಲಿ ಒಂದು ತಾಯಿ ಪಾತ್ರ ಎಮೋಷ್ನಲ್, ಅದು ನಾನು ಆ ಮಾಂಗಲ್ಯ ಸರ ಹಾಕ್ಕೊಂಡಿರೋದೆಲ್ಲ ನೋಡಿದ್ರೆ ತುಂಬ ಮನ್ಸಿಗೆ ನಾಟೋ ಥರ ಇದೆ. ಸೊ ಏನು ಹೇಳ್ತೀರಿ ಅಮೃತಾಂಜನ್ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮೋಹಿತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಶಾರ್ಟ್ ಮೂವಿಲಿ ನಗ್ಸೋ ಪಾತ್ರ ಕೊಟ್ಟರು, ದೊಡ್ಡ ಪಿಕ್ಚರಲ್ಲಿ ತುಂಬ ಎಮೋಷ್ನಲ್ ರೋಲ್ ಕೊಟ್ಟಿದ್ದಾರೆ. ತಾಯಿರಂದ್ರೇ ಎಮೋಷ್ನಲ್ಲು, ಏನು ಸೈಡಲ್ಲಿ ನಗಿಸ್ತಾರೆ ತಾಯಿರು ಅಂದರೂ ತಾಯಿರ್ ವಿಪರೀತ ಎಮೋಷ್ನಲ್ಲು. ಆ ಪಾತ್ರ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಹೇಳೋದು, ಭಾಳ ಖುಷಿ ಆಗ್ತಿದೆ. ಬರೀ ಆ ಹಾಡು ನೋಡಿ ತುಂಬ ಎಲ್ಲ ಎಮೋಷ್ನಲ್ ಆದ್ರಿ ಅಂತ ಅಂದ್ಕೊತೀನಿ. ಬಟ್ ಅದರಲ್ಲೂ ಒಂದು ಸ್ವಲ್ಪ ನಗ್ಸಿದ್ದೀನಿ. ನಮ್ಮ ಪಿಕ್ಚರ್ ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ.
ಅಷ್ಟು ಹೇಳಬಲ್ಲೆ. ಏಕೆಂದರೆ ಈಗಿನ ಕಾಲದಲ್ಲಿ ಒಂದು ಕತೆ ತಗೋತು ಅಂತಂದರೆ ಎಲ್ಲ ಸೇಮ್ ಅದೇ ಥರ ಬರುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಬಟ್ ನಮ್ಮ ಪಿಕ್ಚರು ಸ್ವಲ್ಪ ಕತೆ ವಿಭಿನ್ನವಾಗಿದೆ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ, ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅಷ್ಟೇ. ಥ್ಯಾಂಕ್ ಯು ಮಧುಮತಿ ಮೇಡಮ್, ಆಲ್ ದಿ ವೆರಿ ಬೆಸ್ಟ್. ಸೊ ನಾವು ಕಾರ್ತಿಕ್ ರೂವಾರಿ ಅವ್ರನ್ನ ಮಾತಾಡ್ಸೋಣ. ಸೊ ಹೆಸರಲ್ಲೇ ರೂವಾರಿ ಇದೆ, ಅಮೃತಾಂಜನಲ್ಲಿ ಯಾವುದ್ರ ರೂವಾರಿ ಆಗಿದ್ದೀರಾ ನೀವು? ಎಣ್ಣೆಗೆ ರೂವಾರಿ ಆಗಿದ್ದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ಈ ಫಿಲಮ್ಮು ಅಮೃತಾಂಜನ್ ಏನಂದರೆ ನಮ್ಮ ರೆಗ್ಯುಲರ್ ಶಾರ್ಟ್ ಫಿಲಮ್ಸ್ ಏನು ನೋಡಿರ್ತೀರ ಕಾಮಿಡಿ, ಅದಕ್ಕೆ ಮೀರಿದ ಕಾಮಿಡಿ ಅಂತ ಇರುತ್ತೆ. ಏನು ಅಂದರೆ ಈ ಲವರ್ಸ್ಗೆ, ಪೇರ್ಸ್ಗೆ ಸುಧಾಕರ್ ಮತ್ತು ಪಾಯಲ್, ಫ್ಯಾಮಿಲಿ ಆಡಿಯನ್ಸ್ಗೆ ನಮ್ಮ ಗೌರವ್, ಶ್ರೀಭವ್ಯ, ಮತ್ತು ಎಲ್ಲ ಸಿಂಗಲ್ಸ್ಗೆ ನಾನು. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಿರಿ, ಎಲ್ಲ ಆಡಿಯನ್ನು ಕವರ್ ಮಾಡಿದಿರಿ. ಪಕ್ಕಾ ಜಾಮ್ ಪ್ಯಾಕ್ ಆಗಿರುತ್ತೆ. 70% ಕಾಮಿಡಿ, ಒಂದು 20% ಎಮೋಷ್ನಲ್ಲು, ಒಂದು 10% ಸರ್ ಹೇಳ್ದಂಗೆ ಒಂದು ಸ್ವಲ್ಪ ಮಿಸ್ಟೇಕ್ಸು ಲ್ಯಾಗಿಗೆ ಹೊಡಿಬೋದು ಅಷ್ಟೇ. ಬಟ್ 70% ಏನು ಕಾಮಿಡಿ ಇದೆಯೋ ಅದಕ್ಕಂತೂ ಹಾರ್ಟ್ಫುಲ್ಲಿ ನಗ್ತೀರ, ಅದಂತೂ ಗ್ಯಾರಂಟಿ. ಇವಾಗ ನೀವೇನು ಸಾಂಗ್, ಈ ಎಮೋಷ್ನಲ್ ಸಾಂಗ್ ನೋಡಿದ್ರೋ, ನಾವು ಶೂಟ್ ಮಾಡಬೇಕಂದ್ರೆ ಪ್ರಾಪರಾಗಿ ಹಿಂಗೆ ರೆಡಿ ಆಗಿರಲ್ಲ, ಜಸ್ಟ್ ಸುಮ್ಮನೆ ರಫಾಗಿ ರೆಡಿ ಆಗಿರುತ್ತೆ. ಆ ಟೈಮಲ್ಲೇ ಸೆಟ್ಟಲ್ಲಿ ಸರ್ ಅಂದಂಗೆ ಪಡೀಲ್ ಸರ್ ಆ್ಯಕ್ಟ್ ಮಾಡಬೇಕಂದ್ರೆ ಸೆಟ್ಟಲ್ಲಿ ಡೈರೆಕ್ಟರ್ ಆಗಲಿ, ಇನ್ನೊಂದು ಕೆಲವೊಬ್ಬರು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಕಣ್ಣಲ್ಲೇ ನೀರು ಬರೋದು ಅಂತನಾ? ಸೊ ಕಿಸಾನ್ ಜಾಮ್ ಎಲ್ಲ ಫೇಮಸ್, ಆ ಥರ ಇರುತ್ತೆ. ಸೊ ಎಮೋಷ್ನಲ್ಲು ಕರೆಕ್ಟಾಗಿ ಮಾಡಿದಿರಿ, ಕಾಮಿಡಿನೂ ಕ್ಲೀನಾಗಿದೆ. ಸೊ ಎಲ್ಲ ಫ್ಯಾಮಿಲಿ ಅವರು, ಫ್ರೆಂಡ್ಸು ಎಲ್ಲರೂ ಬಂದು ಸಿನಿಮಾ ನೋಡೋವಂಥದ್ದು ಅಮೃತಾಂಜನು. ಸೊ ಜನವರಿ 30ಕ್ಕೆ ಯಾರ್ಯಾರು ಇದೇನಿದು ಈ ಪ್ರೆಸ್ ಮೀಟ್ ಯಾರ್ಯಾರು ನೋಡ್ತಾ ಇದ್ರು, ಸೊ ದಯವಿಟ್ಟು ಜನವರಿ 30ಕ್ಕೆ ನಮ್ಮ ಅಮೃತಾಂಜನ್ ಫಿಲಮ್ ಬಂದು ನೋಡಿ, 100% ನಿಮ್ಗೆ ಖುಷಿ ಆಗುತ್ತೆ. ಏನಾದ್ರು ಪ್ರಶ್ನೆ ಇದೆಯಾ ಸರ್? ಧನ್ಯವಾದಗಳು ಕಾರ್ತಿಕ್ ರೂವಾರಿ ಅವರೇ, ಆಲ್ ದ ವೆರಿ ಬೆಸ್ಟ್. ನಿಮಗೆ ಒಳ್ಳೇದಾಗ್ಲಿ, ಸಿನಿಮಾಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮ್ಮ ಗೌರವ್ ಶೆಟ್ಟರ್ ಹತ್ರ ಬರೋಣ. ತುಂಬಾ ಸೀರಿಯಸ್ ಆಗಿದ್ದೀರಿ, ಸಿನಿಮಾದಲ್ಲಿ ಡಾಕ್ಟರ್ ಅಂತ ಕೇಳ್ಪಟ್ಟೆ. ಖಂಡಿತ ಇಲ್ಲ ಮೇಡಮ್, ಯಾರು ಹೇಳಿದ್ದು? ಅಂದ್ರೆ ನಗು ಕೊಡ್ಸೋಂತ, ಬೇಜಾರಲ್ಲಿರೋರ್ಗೆಲ್ಲ ನಗು ಕೊಡುವಂತ ಡಾಕ್ಟ್ರು. ಹೌದು, ತುಂಬಾ ಸೊಗಸಾಗಿ ಮಲಯಾಳಿ ಸ್ಲ್ಯಾಂಗ್ ಅಲ್ಲಿ. ಮೇಡಮ್ ಅದು ಜಸ್ಟ್ ಪ್ರಮೋಷನಲ್ ವಿಡಿಯೋ ಗೊತ್ತಾಗಿದೆ ನನಗೆ. ಏನ್ ಹೇಳ್ತೀರಿ ಅಮೃತಾಂಜನ್ ಬಗ್ಗೆ? ಮೇಡಮ್ ಅಮೃತಾಂಜನ್ ಬಗ್ಗೆ ಎಲ್ಲೋದ್ರು ನಾವು ಮಾತಾಡ್ತಾ ಇದೀವಿ ಎಲ್ಲ ಕಡೆ. ಆ ಒಳ್ಳೆ ರೋಲರ್ ಕೋಸ್ಟರು. ಫಸ್ಟ್ ಆಫ್ ಅಂತೂ ನೀವು ಎಲ್ಲೂ ಒಂದ್ ಕಡೆನೂ ಮೊದಲನೇದಾಗಿ ಬಂದಿರೋರಿಗೆಲ್ಲ ನಮಸ್ಕಾರ. ಆಮೇಲೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ಲಾರ್ಗು ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ನಾವು ಜನನ ರೀಚ್ ಆಗೋಕ್ಕೆ ಮೇನ್ ಬ್ರಿಡ್ಜ್ ಕಾರಣನೇ ನೀವು. ಸರ್ ಹೇಳ್ದಂಗೆ ಆಗಲೇ ಯಾರು ಸ್ಟಾರ್ಗಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ಮೇನ್ ಮ್ಯಾಟ್ರು ಸ್ಟಾರ್ಗಳು ಏನಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ, ಸರ್ ನಾವೊಂದಷ್ಟು ಆಡಿಯನ್ಸ್ಗೆ ರೀಚ್ ಆಗಿದ್ದೀವಿ ಶಾರ್ಟ್ ಫಿಲಮ್ ಮುಖಾಂತರ. ಕೆಲವೊಂದು ಸ್ಟಾರ್ಸ್ಗಳು ಸಿನಿಮಾದಲ್ಲಿ ಸ್ಟಾರ್ಸ್ಗಳಾಗಿ ಅವರು ಆಡಿಯನ್ಸ್ನ ರೀಚ್ ಆಗಿರ್ತಾರೆ. ಸೊ ಅವರು ಕೆಲವೊಬ್ರಿಗೆ ನಂಬಿಕೆ ಮೂಡಿಸಿರ್ತಾರೆ, ಅಂದರೆ ಸಿನಿಮಾ ಚೆನ್ನಾಗಿರುತ್ತೆ ಇದು ನೋಡಿ ಅಂತ. ಸೊ ಅವ್ರ ಬಾಯಲ್ಲಿ ಕೆಲವೊಬ್ರಿಗೆ ಹೇಳಿದಾಗ ಆ ನಂಬಿಕೆಯಿಂದ ಬರೋರು 4 ಜನ ಇರ್ತಾರೆ ಸರ್. ಅಂದರೆ ಈಗ ನಾರ್ಮಲ್ ಆಗಿ ಎಲ್ಲರ ಸಿನಿಮಾಗೂ ಯಾರೋ ಒಬ್ರು ಸ್ಟಾರ್ ಹೋಗ್ಬಿಟ್ಟು ಟ್ರೈಲರ್ ರಿಲೀಸ್ ಮಾಡೋದು ಏನಕ್ಕೆ ಅಂದರೆ, ಓಕೆ ಇವರೊಬ್ರು ಜವಾಬ್ದಾರಿ ಇರೋವಂಥವ್ರು ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ. ನಾವು ಹೊಸಬ್ರಲ್ವಾ ಸರ್, ಅಂದರೆ ಸಿನಿಮಾ ದೊಡ್ಡ ಸ್ಕ್ರೀನ್ಗೆ ಹೊಸಬ್ರನ್ನೇ. ಹಂಗಾಗಿ ನಾವೆಲ್ಲ ಒಂದು ಕಡೆ ಆಸೆ, ಅಂದರೆ ನಾವು ಸುಮ್ಮನೆ ಕೇಳ್ತಾ ಇಲ್ಲ ನಮ್ಮ ಸಿನಿಮಾನ ಎಲ್ಲರ ಥರ ಸಿನಿಮಾನ ನಾವು ಮಾಡಿದ್ವಿ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ. ನಮ್ಮ ಕಂಟೆಂಟ್ನ ನೋಡಿ ನೀವು 100% ನಿಮ್ಗೆ ಇಷ್ಟ ಆದರೆ ಮಾತ್ರ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ನಾವು ಕೇಳಿದಷ್ಟೇ. ನಮ್ಮ ಸಿನಿಮಾ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ ಸರ್. 100% ನೋಡಿರೋರ್ಗಂತೂ 100% ಇಷ್ಟ ಆಗೇ ಆಗುತ್ತೆ. ನಾವು ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಮಾಡಿದಾಗ ಫಸ್ಟ್ ಆಫ್ ಫುಲ್ಲು ಸರ್ 1 ಸೆಕೆಂಡ್ ಸರ್ ನಗ್ದೇ ಇರೋರಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ಇಂಟರ್ವಲ್ ಬರೋರ್ಗು ನಕ್ಕಿದ್ದಾರೆ. ಇಂಟರ್ವಲ್ ಬಿಟ್ಟ ಮೇಲೆ ಇಂಟರ್ವಲ್ ಬೇಡ ಕಂಟಿನ್ಯೂ ಮಾಡಿ ಸಿನಿಮಾನ, ಇಷ್ಟು ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು. ಅಷ್ಟು ಚೆನ್ನಾಗಿರೋವಂಥ ಸಿನಿಮಾ ಅದಾದ್ಮೇಲೆ ಕೆಲವೊಬ್ರು ಏನೇನು ಮಿಸ್ಟೇಕ್ಸ್ ಹೇಳ್ತಾರೆ ಅದನ್ನೆಲ್ಲ ತಿದ್ಕೊಂಡು ಮತ್ತೆ ರೀಶೂಟ್ ಮಾಡಿ ಕೆಲವೊಂದು ಸೀನ್ಗಳನ್ನೆಲ್ಲ ಸರ್, ಅಂದರೆ ಈ ಸಲ ನಾವು ರೆಡಿ ಇದೀವಿ ಸರ್, ನಾವು 100% ಗೆಲ್ಲೇಬೇಕು ಅಂತ. ಯಾಕೆಂದ್ರೆ ಇಷ್ಟು ವರ್ಷ ಶಾರ್ಟ್ ಫಿಲಮ್ಗಳು ಮಾಡ್ತಾ ಇದ್ವಿ. ಶಾರ್ಟ್ ಫಿಲಮ್ಗಳು ಮಾಡಬೇಕಾದ್ರೆ ಓಕೆ ಒಂದು ಗೆದ್ಬಿಡ್ತು, ಮತ್ತೆ ಒಂದು ಗೆದ್ದ ತಕ್ಷಣ ಏನು ಪದೇ ಗೆಲ್ತಾರ ಅಂದ್ರು. ಅದಾದ್ಮೇಲೆ ಪದೇ ಶಾರ್ಟ್ ಫಿಲಮ್ಗಳು ಮಾಡ್ತಾ ಹೋದ್ವಿ, ಪದೇ ಶಾರ್ಟ್ ಫಿಲಮ್ಗಳು ಗೆಲ್ತಾ ಹೋಯ್ತು. ಸೊ ಎಲ್ಲೋ ಗರ್ವದಿಂದ ಹೇಳ್ತಾ ಇಲ್ಲ ಸರ್, ಯಾಕೆಂದ್ರೆ ನಾವು ಒಂದು ಶಾರ್ಟ್ ಫಿಲಮ್ ಗೆದ್ದ ಮೇಲೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಏನು ಎಫರ್ಟ್ ಫಸ್ಟ್ ಶಾರ್ಟ್ ಫಿಲಮ್ಗೆ ಹಾಕಿದ್ವಿ, ಸೆಕೆಂಡ್ ಶಾರ್ಟ್ ಫಿಲಮ್ಗೂ ಅಷ್ಟೇ ಎಫರ್ಟ್ನ ನಾವು ಹಾಕ್ತೀವಿ. ಫಸ್ಟ್ ಶಾರ್ಟ್ ಫಿಲಮ್ ಗೆದ್ಬಿಡ್ತು ಅಂದ್ಬಿಟ್ಟು ನಾವು ಬೇಕಾಬಿಟ್ಟು ಮಾಡ್ತಾ ಇರಲಿಲ್ಲ.
ಅದೇ ರೀತಿ ಸಿನಿಮಾಗೆ ಅಂತ ಬಂದಾಗ ಎಷ್ಟೊಂದು ಜನ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಸಿನಿಮಾ ಮಾಡಿಬಿಟ್ರೆ ಓಡ್ಬಿಡುತ್ತಾ. ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಒಂದು ಅಂದರೆ ಏನಂತಾರೆ ಟಾಂಟ್ ಮಾಡೋದನ್ನ ಮಾಡ್ತಾನೆ ಇದ್ದಾರೆ. ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇದೀವಿ. ಈ ಸಲ ಅಮೃತಾಂಜನ್ ಸಿನಿಮಾದಲ್ಲೂ ಬ್ರೇಕ್ ಮಾಡಕ್ಕೆ ನಾವು ರೆಡಿ ಇದೀವಿ ಸರ್. ಸೊ ಯಾರ್ಯಾರು ಪ್ರೆಸ್ ಮೀಟ್ ನೋಡ್ತಾ ಇದ್ದೀರಾ 100% ನೀವು ಫ್ಯಾಮಿಲಿ ಸಮೇತ, ಫ್ರೆಂಡ್ಸ್ ಸಮೇತ ಎಲ್ಲರೂ ಫ್ಯಾಮಿಲಿ ಆಲ್ ಏಜ್ ಗ್ರೂಪ್ ಸರ್. ಇಂಥ ಏಜ್ ಅವರು ಅಂತೇಳಿ ನೀವು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋದ್ರೇ ಈ ಸಿನಿಮಾದಲ್ಲಿ ಅವರು ಸಮೇತ ನಗ್ತಾರೆ. ಅಷ್ಟು ಚೆನ್ನಾಗಿರೋಂಥ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಇಡೀ ಫ್ಯಾಮಿಲಿ ಎಲ್ಲರೂ ಬಂದ್ಬಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ, ಒಂದು ಕುಡ್ಕ, ಮದುವೆ ಆಗಿರೋ ಕುಡ್ಕ ಏನೇನೆಲ್ಲ ಫಜೀತಿ ಪಡ್ತಾನೆ, ಅವ್ನು ಕುಡಿಲೇಬೇಕು. ಬಟ್ ಹೆಂಡ್ತಿಗೆ ಅದಾಗಲ್ಲ. ಅವಳು ಏನೇನು ಕಾಟ ಕೊಡ್ತಾಳೆ ಎಣ್ಣೆ ಬಿಡ್ಸೋಕ್ಕೆ, ನಾನು ಎಣ್ಣೆ ಕುಡಿಯೋಕೆ ಏನೇನು ಫಜೀತಿಗಳು ಪಡ್ತೀನಿ ಅವಳನ್ನ ಇದು ಮಾಡೋಕ್ಕೆ ಅನ್ನೋದೊಂದು ಜುಗಲ್ಬಂದಿ ಥರ ಹೋಗ್ತಾ ಇರುತ್ತೆ. ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ನಮ್ಮ ಸೀನ್ಗಳು ಮಾತ್ರ ನೀವು ಸಿನಿಮಾ ನೋಡಿದ್ಮೇಲೆ ಹೇಳ್ತೀರಾ 100%. ಒಂದು ಸೀನು ನಗ್ದೇನೆ ಇರಲ್ಲ ನೀವು, ಅಷ್ಟು ಚೆನ್ನಾಗಿದೆ. ಅದೊಂದು ಕಾನ್ಫಿಡೆನ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸರ್. ಹಾಂ ಸರ್. ಅಂದರೆ ಸರ್ ನಾವು ಅದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಹತ್ರ ಸರ್ ಮಾತಾಡ್ತಾರೆ ಸರ್. ಇನ್ನೊಂದು ಏನಂದರೆ ಪೇಯ್ಡ್ ಪ್ರೀಮಿಯರು ಕೂಡ ನಾವು ನಾರ್ಮಲ್ ಆಗಿ ಜಾಸ್ತಿ ಥಿಯೇಟರ್ಸ್ ಮಾಡ್ತಾ ಇಲ್ಲ ಸರ್. ಸರ್ ಇವಾಗ ಉತ್ತರ ಕರ್ನಾಟಕ ಒಂದು ಅಂದ್ಕೊಂಡಿದ್ದೀವಿ, ಮತ್ತು ಲೈಕ್ ತಿಪ್ಟೂರು, ಮೈಸೂರು, ಬ್ಯಾಂಗ್ಳೂರು ಸರ್. ಇಲ್ಲ ಮಂಗಳೂರಲ್ಲಿ ಒಂದೇ ಸಲ ಜನ ಬರ್ತಾರಲ್ಲ ಗೊತ್ತಿಲ್ಲ ಸರ್ ನಮಗೆ ಹೌದು ಕರೆಕ್ಟ್ ಸರ್. ಹೌದು ಖಂಡಿತ. ಇಲ್ಲ ಸರ್, ನೀವು ಹೇಳಿದ್ನ ನಾನು ಖಂಡಿತ ಸೀರಿಯಸ್ ಆಗಿ ತಗೊಂಡು ಮಾಡ್ತೀವಿ ಸರ್. ಥ್ಯಾಂಕ್ ಯು. ಗೌರವ್ ಶೆಟ್ಟಿ ಸರ್. ಹಾಂ ಸರ್. ಹೌದು ಸರ್. ಹೌದು ಸರ್. ಅಂದರೆ ಓಕೆ, ನಾವು ಬೇರೆ ಸಿನಿಮಾಗಳು ಮಾಡ್ತಾ ಇರ್ಬೋದು, ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಇದರಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಇದ್ದಾರಲ್ಲ, ಅವ್ರಿಗೆ ಜನಕ್ಕೆ ಏನು ಕೊಡಬೇಕು ಅನ್ನೋದು 100% ತಿಳ್ಕೊಂಬಿಟ್ಟಿದ್ದಾರೆ ಸರ್. ಅಂದರೆ ಶಾರ್ಟ್ ಫಿಲಮಲ್ಲಿ, ಪ್ರತಿಯೊಂದು ಶಾರ್ಟ್ ಫಿಲಮಲ್ಲಿ ಜನಕ್ಕೆ ಏನು ಇಷ್ಟ, ಯಾಕೆಂದರೆ ಪ್ರತಿಯೊಂದು ಶಾರ್ಟ್ ಫಿಲಮ್ ಅವ್ರು ಮಾಡಿರೋದೆಲ್ಲ ಗೆದ್ದಿದೆ. ಅಂದರೆ ಎಫರ್ಟ್ ಅಷ್ಟೇ ಚೆನ್ನಾಗಿ ಮಾಡಿ ಬರೆದ್ಬಿಟ್ಟು ಇದು ಮಾಡ್ತಾರೆ. ಸೊ ನಮ್ಮನ್ನ ಯಾವ ಥರ ಜನಕ್ಕೆ ನಗಿಸೋ ಅಂಥ ಕ್ಯಾರೆಕ್ಟರ್ನ ಮಾಡಿ ಜನರ ಮುಂದೆ ತಗೊಂಡೋಗ್ಬೋದು ಅಂತ ಅವ್ರಿಗೆ 100% ಗೊತ್ತಿದೆ ಸರ್. ಆ ಥರ ಒಂದು ಕೆಲಸನ ಮಾಡಿದ್ದಾರೆ. ಅದಾದಮೇಲೆ ಅಂದರೆ ಇವ್ರನ್ನ ಈ ಥರ ಮಾಡಿಸ್ಬೇಕು, ಜನರು ಈ ಥರ ಮಾಡಿದ್ರೆ ನಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನಮಗೆ ಮಾಡಿಸಿದ್ದಾರೆ. ಅದಾದಮೇಲೆ ನಮಗೆ ಈ ಸಿನಿಮಾ ಅಂದರೆ ಇಷ್ಟು ದಿನ ಶಾರ್ಟ್ ಫಿಲಮಲ್ಲಿ ಏನೋ ಒಂದು ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಶಾರ್ಟ್ ಫಿಲಮಲ್ಲಿ ಸ್ಟೆಪ್ಗಿಂತ ಒಂದು ಸಿನಿಮಾ ಇಂಡಸ್ಟ್ರಿಲಿ ಒಂದು ಸ್ಟೆಪ್ ಹಿಂಗೆ ಇಡ್ತಾರೆ ಗೊತ್ತಾ, ಒಂದು ಸ್ಟಾರ್ಟ್ ಅಂತ ಏನೋ ಒಂದು ಸಿಗುತ್ತೆ ಗೊತ್ತಾ, ಆ ಸ್ಟಾರ್ಟು ಈ ಅಮೃತಾಂಜನ್ ನಮಗೆ. ಹಾಂ ಸರ್. ಹಾಂ ಸರ್, ಅದೇ ಅದನ್ನ ಯೋಚನೆ ಮಾಡ್ಬೇಕು ಸರ್. ಆ್ಯಕ್ಚುಲಿ ಇಂಡಸ್ಟ್ರಿ ಪರಿಸ್ಥಿತಿ ಅಂದರೆ ಗೊತ್ತಿಲ್ಲ ಯಾವ ಥರ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ನಾವೇನಂದರೆ ನಾವೊಂದು ಆಸೆ ಪಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಂದು ಯಾರಾದರೂ ಒಬ್ಬರು ಕಂಟೆಂಟ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ಬೋದಲ್ವಾ ಅಂತ. ಅಂದರೆ ಏನು ನೋಡ್ದೇನೆ ಏನೋ ಶಾರ್ಟ್ ಫಿಲಮ್ ಎಲ್ಲ ಗೆದ್ದಿದೆ, ಇವ್ರದೆಲ್ಲ ಜನಕ್ಕೆ ಇಷ್ಟ ಆಗಿದ್ದಾರೆ ಅಂತ ಸಪೋರ್ಟ್ ಮಾಡೋದು ಬೇಡ. ನಾವು ಕಂಟೆಂಟ್ನ ತೋರಿಸ್ತೀವಿ ನಿಮಗೆ ಏನು ಬೇಕು, ಟ್ರೈಲರ್ ಬೇಕಾ, ಸಿನಿಮಾ ಬೇಕಾ, ಒಂದ್ಸಲಿ ತೋರಿಸ್ತೀವಿ. ನೀವು ನಿಮ್ಗೆ ಆಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದರೆ ಅವರು ಡಿಸೈಡ್ ಮಾಡ್ಕೋಬೋದು. ನಾವೆಲ್ಲೂ ಹೇಳಲ್ಲ ಇವ್ರು ನೋಡ್ಬಿಟ್ಟು ಇಷ್ಟ ಆಗಲಿಲ್ಲ ಬಂದ್ಬಿಟ್ಟು ಇದು ಮಾಡಲಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಕಾನ್ಫಿಡೆನ್ಸ್ ಇದ್ದೀವಿ ನಮ್ಮ ಸಿನಿಮಾ ಮೇಲೆ. ಅವ್ರು ನೋಡಿದ್ರೆ 100% ಇಷ್ಟಪಟ್ಟೆ ಪಡ್ತಾರೆ. ಅವ್ರು ಮುಂದೆ ನಿಂತ್ಕೊಂಡು ಬಂದ್ಬಿಟ್ಟು ಸಿನಿಮಾ ಪ್ರಮೋಟ್ ಮಾಡೇ ಮಾಡ್ತಾರೆ ಅನ್ನೋದೊಂದು ಗೊತ್ತಿಲ್ಲ ಸರ್. ಮತ್ತೆ ಅಲ್ಲಿಗೆ ಬಂದು ಇಲ್ಲ, ಅದು ಏನಂದ್ರೆ ಓಕೆ, ಅವ್ರಿಗೂ ನಾವು ಅವ್ರನ್ನೂ ಇದು ಮಾಡೋಕ್ಕಾಗಲ್ಲ. ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ಕೂತಿದ್ದೀವಿ. ನಮಗೆ ಬೇರೆ ದಾರಿ ಇಲ್ಲ. ನಮಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿ ಅಷ್ಟು ಶಕ್ತಿ ನಮ್ಗೆ ಇವಾಗಿಲ್ಲ. ಇದ್ದಿದ್ರೆ ನಾವು ಖಂಡಿತ ಮಾಡಿ ರೀಚ್ ಮಾಡ್ತಾ ಇದ್ವಿ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ. ಇನ್ಮೇಲೆ ನಾವು ಇನ್ನೊಂದು 10 ದಿನ ಇದೆ ಸರ್ ಟೈಮು. ನಾವು ಫೀಲ್ಡ್ಗೆ ಇಳಿದು ಎಲ್ಲೆಲ್ಲಿಗೆ ಆಗುತ್ತೋ ನಾವೇ ಫೀಲ್ಡ್ಗೆ ಇಳಿದು ಹೋಗಿ, ಅಂದರೆ ಈಗ ನಾವು ಒಂದು ಮದುವೆಗೆ ಆದರೆ ಇನ್ವಿಟೇಷನ್ ಮನೆಗೆ ಹೋಗಿ ಕೊಡ್ತೀವಲ್ವ ಸರ್. ಸೊ ಸಿನಿಮಾನು ಅಂದರೆ ಹಂಗೇನೆ, ನಾವು ಎಲ್ಲೋ ಒಂದು ಕಡೆ ಕುತ್ಕೊಬಿಟ್ಟು ಬನ್ನಿ ಅಂತಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ನಾವು ಹೋಗಿ ಕಾಲೇಜ್ಗಾಗಿರ್ಬೋದು ಎಲ್ಲ ಕಡೆ, ಅಂದರೆ ಇನ್ನೊಂದೇನಂದರೆ ಕಾಲೇಜಲ್ಲಿ ಈ ಟೈಮಲ್ಲಿ ಫಂಕ್ಷನ್ಗಳು ಯಾವುದು ನಡೆಯಲ್ಲ. ಅಂದರೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ಕಾಲೇಜ್ಗಳೆಲ್ಲ ರಜಾ ಮುಗಿಸಿ. ಸೊ ಹಂಗಾಗಿರೋದ್ರಿಂದ ನಾವೊಂದು ಟ್ಯಾಬ್ಲೋ ಏನಾದರೂ ಇಟ್ಕೊಂಡು ಹೋಗಿ ಹುಡುಗರನ್ನ, ಯಾಕೆಂದರೆ ಎಲ್ಲ
ಏಜ್ ಗ್ರೂಪ್ ಅವ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಸರ್ ಇದು. ಅಂದರೆ ಒಂದು ಅದ್ಭುತವಾಗಿರುವಂಥ ಸಿನಿಮಾ ಮಾಡಿದ್ದೀವಿ, ಇದನ್ನು ಉಳಿಸ್ಕೊಳಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ನಾವು ಮಾಡ್ತಾ ಇದೀವಿ ಸರ್. ಹಾಂ ಹಾಂ ಖಂಡಿತ ಸರ್, ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಖಂಡಿತ. ಹಾಂ ಸರ್ ನಾನು ಲೈಕು ಇವಾಗ ನಮ್ಮ ಹಿಟ್ ಆಗಿರೋ ಶಾರ್ಟ್ ಫಿಲಮ್ಸ್ ಎಲ್ಲ 1 ಕೋಟಿ 2 ಕೋಟಿ 2.5 ಕೋಟಿ ಅಮೃತಾಂಜನ್ ಶಾರ್ಟ್ ಫಿಲಮ್ ನೋಡಿರೋ, ನಾನು ಅದನ್ನ ಕನ್ಸಿಡರೇ ಮಾಡಲ್ಲ. ಲೈಕ್ ಮಾಡಿದ್ದಾರೆ ಗೊತ್ತಾ, 5 ಲಕ್ಷ ಜನ 10 ಲಕ್ಷ ಜನ ವಿಡಿಯೋ ಫುಲ್ ನೋಡಿ ಲೈಕ್ ಮಾಡಿರೋರು, ಅಷ್ಟು ಜನ ಸಿನಿಮಾಗೆ ಬಂದ್ಬಿಟ್ರೆ ನಮ್ಮ ಸೂಪರ್ ಹಿಟ್ ಸಿನಿಮಾ ಸರ್. ಅದೇ ಸೂಪರ್ ಹಿಟ್ ನಾನು ಹೇಳ್ತಾ ಇರೋದು, ಹಿಟ್ಟು ಅಲ್ಲ ಸೂಪರ್ ಹಿಟ್ಟು. ಅಷ್ಟು ಜನಕ್ಕೆ ತಲುಪ್ಸೋಕ್ಕೋಸ್ಕರ ಟ್ರೈ ಮಾಡ್ತಾ ಇದೀವಿ ಅಷ್ಟೇ ಸರ್. ಅದನ್ನ ನೀವು ಹೆಲ್ಪ್ ಮಾಡ್ಬೇಕಷ್ಟೇ ಸರ್. ಸರ್ ದಯವಿಟ್ಟು ಇದಾದ್ಮೇಲೂ ಏನಾರು ಐಡಿಯಾಗಳು ನಿಮ್ಗೆ ಹೇಳಿದ್ರೆ ದಯವಿಟ್ಟು ಹೇಳಿ ಸರ್, ನಾವು ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಇದು ಮಾಡ್ತೀವಿ. ಹಾಂ ಸರ್ ಅಲ್ಲ, ನಾವು ಆಕ್ಚುಲಿ November 21 ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಇವರೇ ಒಂದ್ ದಿವಸ ಸಿಕ್ಕಿದ್ರು, ಯಾಕ್ರೋ ಮಾಡ್ತೀರಾ 10-15 ಸಿನಿಮಾ ಬರ್ತಾ ಇದೆ, ಸಖತ್ ಕಷ್ಟ ಬೀಳ್ತೀರಾ ಬೇಡ ಅಂತ ಅವರೇ ಇಲ್ಲಿಗೆ ಪೋಸ್ಟ್ಪೋನ್ ಮಾಡಿಸಿರೋದು. ಒನ್ ಆಫ್ ದಿ ರೀಸನ್ ಅವರು. ಹಂಗಾರೆ 30ನೇ ತಾರೀಕುವರೆಗೂ ಸರ್ ಎಷ್ಟು ಪ್ಲಾನ್ ಹೇಳ್ತೀರಾ ನಾವೆಲ್ಲಾನು ಮಾಡ್ತೀವಿ ಸರ್, ನೀವು ಹೇಳಿ ದಯವಿಟ್ಟು. ಎಸ್, ಥ್ಯಾಂಕ್ ಯು ಗೌರವ್ ಶೆಟ್ಟಿ ಅವರೇ. ಸಾಕಾ ಸರ್? ಸಾಕಾ? ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್ ಸರ್. ಹಿಂದೆ ಕ್ಯಾಮ್ರಾ ಇಟ್ಕೊಂಡಿರೋರು ನಿಂತು ಮಾತಾಡ್ಲಿ ಅಂತಿದ್ದಾರೆ, ಎಲ್ಲರಿಗೂ ಓಕೆನಾ? ಅಲ್ಲಲ್ಲ, ಇಲ್ಲಿಂದ ಸುಧಾಕರ್ ಅವರಿಂದ ನಿಂತು ಮಾತಾಡಿದ್ರೆ ಓಕೆನಾ? ಹಾ, ಬಟ್ ಯಾಕೋ ಕಾಣಿಸ್ತಿಲ್ಲ, ತಲೆ ಬರ್ತಿದೆ ಅಂತಿದ್ದಾರೆ. ಓಕೆ ಸರಿ. ಪಾಯಲ್ ಹೇಳಿ, ನಿಮ್ಮ ಪಾತ್ರ ಅಂತೂ ತರತರನಾದ ಪಾತ್ರ ಮಾಡಿದ್ದೀರಿ. ಅಮೃತ ಅಂಜನಲ್ಲಿ ನಿಮ್ಮ ಪಾತ್ರ ಹಾಗೂ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಎಲ್ಲರಿಗೂ ಬಂದಿರೋರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಬಿಡು ಮಾಡ್ಕೊಂಡು ಬಂದಿರೋದಕ್ಕೆ. ಆ್ಯಕ್ಚುಲಿ ನನಗೆ ಲಾಸ್ಟಲ್ಲಿ ಕೇಳಿದರೆ ಎಲ್ಲರೂ ಎಲ್ಲ ಹೇಳಿಬಿಟ್ಟಿದ್ದಾರೆ. ಇಲ್ಲ, ಇನ್ನೂ ಇಬ್ರು ಇದ್ದಾರೆ, ಅದಕ್ಕೆ ಮೊದಲೇ. ಅವ್ರು ಇವರ ಸೊ ನೀವೆಲ್ಲ ನೋಡಿರ್ತೀರ, ನಾವು ಫಸ್ಟ್ ನಮ್ದೆಲ್ಲರದು ಜರ್ನಿ ಸ್ಟಾರ್ಟ್ ಆಗಿದೆ ಸರ್ನ ಬಿಟ್ಟು ಶಾರ್ಟ್ ಫಿಲಮಲ್ಲಿ. ಥ್ಯಾಂಕ್ ಯು. ಹೀಗೆ ಇಟ್ಕೊ ಮಾತಾಡಿ. ಈಗ ಹಾಂ ಹಾಂ ನಾನು ಫಸ್ಟ್ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ಆ ಥರ ಆ್ಯಕ್ಟಿಂಗ್ ತರಿಸಿದ್ದು ನಮ್ಮ ಸರ್ರು. ಅವ್ರಿಗೆ ನಾನು ಯಾವಾಗಲೂ ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ. ನನಗೆ ನಿಜ ಗೊತ್ತಿರಲಿಲ್ಲ ನಾನು ಒಬ್ಬರನ್ನ ನಗಿಸ್ಬೋದು ಅಂತ. ನಾನು ಇದುವರೆಗೂ ಯೂಟ್ಯೂಬಲ್ಲಿ ಮಾಡ್ಕೊಂಬಂದಿದ್ದೆಲ್ಲ ನಗಿಸೋದು ಒಂಥರ ವಿಭಿನ್ನ ಪಾತ್ರ, ವಿಚಿತ್ರ ಪಾತ್ರ ಅಂತಲೂ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಅಳಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಫಸ್ಟ್ ಟೈಮ್ ಹತ್ತಿದ್ದೀನಿ ಸಿನಿಮಾದಲ್ಲಿ. ಇದು ನನಗೆ ಯಾಕೆ ಅಮೃತಾಂಜನ್ ತುಂಬ ಸ್ಪೆಷಲ್ ಅಂದರೆ, ಇದು ನಂದು ಫಸ್ಟ್ ಡೆಬ್ಯೂ ಕನ್ನಡದಲ್ಲಿ. ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರೂ ಶಾರ್ಟ್ಕಟಲ್ಲಿ ಬಂದಿಲ್ಲ. ಮಿಲಿಯನ್ ಗಟ್ಟಲೆ ಓಡಿದ ತಕ್ಷಣ ಅದು ಅಂತ ಅನ್ಕೋಬೋದು. ಬಟ್ ನಾವು ಅಮೃತಾಂಜನ್ ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಸಿನಿಮಾ ಬರೋಕ್ಕೆ ಒಂದು 5 ವರ್ಷ ಆಗ್ತಾ ಬಂತು ಇವಾಗ ಆಲ್ರೆಡಿ. ಸೊ ಅಷ್ಟು ಈಸಿ ಇರಲಿಲ್ಲ ನಮಗೆ. ನಾವು ಏನೇ ಫೇಮ್ ಗೆದ್ದಿರ್ಬೋದು, ರೆಕಗ್ನೈಸೇಷನ್ ಸಿಕ್ಕಿರ್ಬೋದು, ಬಟ್ ಸಿನಿಮಾ ಅನ್ನೋದೇ ಬೇರೆ ಥರ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವು ಶಾರ್ಟ್ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ಸಪೋರ್ಟ್ ನಮಗೆ ಇವಾಗ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದೀವಿ. ಇಷ್ಟೇ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದರಲ್ಲಿ ಅದೇ ಅಷ್ಟು ನಗ್ಸೋ ಥರ ನಂದಿರಲ್ಲ ಪಾತ್ರ ಎಲ್ಲ. ನಂದು ಶಾರ್ಟ್ ಫಿಲಮ್ ಹೆಸರಿಗಿನ ಹೆಸರುಗಳೇ ತುಂಬ ನೆನಪಿರುತ್ತೆ ಎಷ್ಟೊಂದು ಜನಕ್ಕೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಉರಿ ಅಂತ ಆಗಿರುತ್ತೆ. ಇದರಲ್ಲೂ ಒಂದು ಬೇರೆ ಥರನೇ ಹೆಸರು ಉರಿ ಅಂತ. ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ. ಇದು ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಬಂದು ನೋಡ್ಬೋದು. ನೋ ವಲ್ಗ್ಯಾರಿಟಿ ಏನೂ ಇಲ್ಲ. ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇದೆ. ಆಮೇಲೆ ಒಂದು ಯೂತ್ ಕಂಟೆಂಟ್ ಇದೆ. ಫಸ್ಟ್ ಹಾಫ್ ಒಂದು ಕಾಲೇಜಲ್ಲಿ ನಡೆಯೋ ಥರ. ಫ್ರೆಂಡ್ಸ್ ಎಲ್ಲ ಹೋದರೆ ಅಂತೂ ಅವ್ರ ಕಾಲೇಜ್ ಡೇಸ್ ನೆನ್ಪು ಮಾಡ್ಕೋಬೋದು. ಅವರು ಟೀಚರ್ ಜೊತೆ ಇದ್ದಿದ್ದಾಗಲಿ, ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ ಲೈಫು ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೋದು. ಆಮೇಲೆ ಸೆಕೆಂಡ್ ಹಾಫು ಫ್ಯಾಮ್ಲಿ. ನನಗದು ತುಂಬ ಇಷ್ಟ ಆಗಿದೆ. ನೀವು ನೋಡಿ ನಿಮ್ಮ ಒಪಿನಿಯನ್ ಹೇಳಿ. ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅವ್ರು ಏನಾಯ್ತು ಹೇಳಲ್ಲ. ಸೊ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ತೋರಿಸಿದ್ದೀವಿ. ಸೊ ನಿಜವಾಗ್ಲೂ ಫೀಲ್ ಆಗುತ್ತೆ. ಅಪ್ಪ ಅಮ್ಮನಂತೂ ಯಾರ್ಯಾರು ಫ್ರೆಂಡ್ಸ್ ಹುಡುಗಿರು ಹೋಗಿರ್ತೀರಾ, ನೆಕ್ಸ್ಟ್ ಶೋ ಪಕ್ಕ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೋದು. ಆ ಥರ ಇದೆ ಅಷ್ಟೇ. ಸರಿ, ಹೌದು ಸರ್. ಕನ್ನಡದಲ್ಲಿ ಆ್ಯಸ್ ಎ ಲೀಡ್ ಫಸ್ಟ್ ಸಿನಿಮಾ. ತೆಲುಗು ಮಾಡಿದ್ದೀನಿ. ತೆಲುಗು ಒಂದು ರಿಲೀಸ್ ಆಯಿತು. ಇವಾಗ ಇನ್ನೊಂದು ನಡೀತಾ ಇದೆ ಶೂಟಿಂಗ್.
ಹೌದು. ಎಷ್ಟು ಬ್ಲಾಕ್ಸ್? ಹಾಂ ಅದು ಬ್ಲಾಕಾ? ಇಲ್ಲ, ಇವನಿಗೊಬ್ಬನಿಗೆ. ಓ, ಸಿನಿಮಾದಲ್ಲ. ಕಾಲೇಜಲ್ಲಿ ತುಂಬ ಜನ ಬ್ಲಾಕ್ ಮಾಡಿದ್ದೀನಿ ರಿಯಲ್ ಲೈಫಲ್ಲಿ. ಸಿನಿಮಾದಲ್ಲಿ ಇವ್ರನ್ನ ರಿಯಲ್ ಲೈಫಲ್ಲೂ ಮಾಡಿದ್ವಿ. ಪಾಯಲ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಸರ್? ವೆರಿ ಇನ್ನೋಸೆಂಟ್ ತರ ಕಾಣಿಸ್ತಾರೆ, ಹೌದಾ? ತುಂಬಾ ಇನ್ನೋಸೆಂಟ್ ಅಲ್ಲ. ಥ್ಯಾಂಕ್ ಯು ಪಾಯಲ್. ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನೀವು ಒಳ್ಳೆ ಕಂಟೆಂಟ್ಗೆ ಖಂಡಿತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮಗೆ ಸರ್ ಹೇಳ್ದಂಗೆ ಅಷ್ಟು ದೊಡ್ಡ ಬಡ್ಜೆಟ್ ಇರಲಿಲ್ಲ, ಆಮೇಲೆ ಸಪೋರ್ಟ್ ಸಿಕ್ಕಿಲ್ಲ. ಇವಾಗ ನೀವೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಂಬಿದ್ದೀವಿ. ಸೊ ನೀವೆಲ್ಲರೂ ಸೇರಿ ಸಿನಿಮಾ ಇಷ್ಟ ಆದರೆ ಮಾತ್ರ ನಮ್ಮನ್ನ ಇನ್ನೊಂದು ಹೆಜ್ಜೆ ಮುಂದೆ ಕಳ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಹಾಂ ಸರ್. ಸರ್ ಅಲ್ವಾ ಸರ್, ಇದೇ ಡೌಟ್ ನನಗಿತ್ತು. ಸರ್ನ ಕೇಳಿದೆ. ಸರ್ಗೆ ಏನಂದರೆ ಇದು ಸಿನಿಮಾದಲ್ಲಿಲ್ಲ, ಇದು ನಿಜ. ಏನು ಪೋಸ್ಟರ್ ನೋಡ್ತಿದ್ದೀರಾ, ಇದು ಸಿನಿಮಾದಲ್ಲಿಲ್ಲ. ಸುಮ್ಮನೆ ಅಟ್ರ್ಯಾಕ್ಟ್ ಮಾಡೋಕ್ಕೆ. ಅಂದರೆ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಪೋಸ್ಟರ್. ಅದು ಎಷ್ಟು ಗ್ಲಾಮರಸ್ ಆಗಿರ್ತಾರೆ. ನಮ್ಮನ್ನ ನೋಡಿ ಪರ್ಕೆ ಇಟ್ಕೊಂಡು ಕೂರಿಸಿದ್ದಾರೆ, ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಪೋಸ್ಟರ್ ಹೀಗೆ ಒಂದು ಪ್ರಮೋಷನ್ ಸಾಂಗ್ ಅಂದ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮನ್ನ ಗ್ಲಾಮರಾಗಿ ತೋರಿಸೋ ಥರ ಏನಿಲ್ಲ. ಹೀಗೆ ಒಂದು ನೈಟಿ ಹಾಕ್ಸ್ತಾರೆ. ಬಟ್ ಏನಂದರೆ ಸರ್, ಗ್ಲಾಮರ್ಗಿನ್ನ ರೀಚ್ ಆಗಬೇಕು. ಇದು ನೋಡಿದ ತಕ್ಷಣ ಇದು ಯಾರು ಈ ಥರ ಹಾಕಿದ್ದಾರೆ ಅಂತ ಅನ್ಕೊತಾರೆ. ಬಡ್ಜೆಟ್, ಹಾಂ, ಅದಕ್ಕೆ ಅದೇ ಇರ್ಬೇಕು ಸರ್. ಅಲ್ಲ, ಬಟ್ಟೆ ಮೇಕಪ್ ಮೇಲೆ ಏನು ಕಾಸು ಕೊಟ್ಟಿಲ್ಲ ಅಂತ ಅವರೇ ರೆಡಿ ಮಾಡ್ಕೊಂತಾರೆ. ಚೆನ್ನಾಗಿ ಕಾಣಿಸ್ಬಾರ್ದ ಅವರು? ಹಾಂ. ಬಟ್ ಏನೇ ಮಾಡಿದ್ರು ನಂಬಿಕೆ ಇದೆ ಸರ್. ಅಂದರೆ ಶಾರ್ಟ್ ಫಿಲಮಲ್ಲೂ ನನಗೆ ಫಸ್ಟ್ ಶಾರ್ಟ್ ಫಿಲಮಲ್ಲಿ ಸರ್ ಯಾವುದೇ ಹುಡುಗಿಗೆ ಚೆನ್ನಾಗಿ ಕಾಣಬೇಕು ಅಂತಿರುತ್ತೆ. ಫುಲ್ಲು ಕಪ್ಪಗೆ ಬೆಳ್ದು ನನ್ನ ಎಷ್ಟೊಂದು ಜನ ನಾನು ಇರೋದೇ ಕಪ್ಪಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಫೋನ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಲಾಕ್ ಓಪನ್ ಆಗ್ತಿರಲ್ಲ. ಸೊ ವಿಚಿತ್ರ ಕ್ಯಾರೆಕ್ಟ್ರು, ವಿಚಿತ್ರ ಹೆಸರುಗಳು. ಬಟ್ ಅಷ್ಟೇ ನಂಬಿಕೆ ಇದೆ ಸರ್. ಎಲ್ಲ ಪಾತ್ರನೂ ಗೆಲ್ಸಿದ್ದಾರೆ. ಲೈಫಲ್ಲಿ ಏನೇ ಧೈರ್ಯ ಬಂದ್ರು ಸರ್, ಸಿನಿಮಾದಲ್ಲಿ ಎಂಥ ಸ್ಟಾರ್ಗಳ ಹತ್ರ ಏನೇ ಮಾತಾಡೋ ಧೈರ್ಯ ನಮ್ಗಿದ್ರು ಹುಡುಗಿರ ಹತ್ರ ಹೋಗ್ಬಿಟ್ಟು ನಾಳೆ ಮೇಕಪ್ ಇಲ್ಲ ಅನ್ನೋ ಧೈರ್ಯ ನಮ್ಗಿಲ್ಲ ಸರ್. ಮೇಕಪ್ ಇಲ್ದಿರ ಮಾಡ್ಬೇಕು ಅನ್ನೋ ಧೈರ್ಯ ಇದೆಯಲ್ಲ, ನನ್ಗೆ ನ್ಯಾಚುರಾಲಿಟಿ ಬೇಕು ಸರ್. ಯಾರು ಕೂಡ ಮನೇಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮೇಕಪ್ ಕೂತಿರಲ್ಲ. ಅದನ್ನ ಟ್ರೈ ಮಾಡಿದ್ವಿ. ಅವನು ಇಡೀ ಸಿನಿಮಾ ಮೇಕಪ್ ಮಾಡಿಲ್ಲ. ಅವನು 24 hours ಫುಲ್ಲು ರಿಯಲ್ ಆಗಿ ಕುಡ್ಕೊಂಡು ಪಾತ್ರ ಮಾಡಿದ್ದಾನೆ. ಅಂದ್ರೆ ಒರಿಜಿನಲ್. ಅಂದ್ರೆ ಲೈಕ್ ಏನಂದ್ರೆ ಸರ್, ನಾನು ಏನು ಕೇಳ್ತೀನಿ ಅಂದ್ರೆ, ಎಕ್ಸಾಜುರೇಷನ್ ಬರುತ್ತೆ, ಯಾರಿದು ಈ ಥರದ್ದು. ಆದರೆ ಬಟ್ ಸಣ್ಣ ಮೂಮೆಂಟು, ಸೌಂಡ್ ಕಟ್ ಆಗೋದು, ಕಣ್ಣು ಸ್ಲೋ ಮುಚ್ಚೋದು, ಇದು ಡೀಟೇಲ್ಸ್ ಬೇಕು ಅಂದ್ರೆ ಲೈಕ್ ಕುಡಿದ್ಬಿಟ್ಟೆ ಮಾಡಬೇಕು ಅಂತ ರಿಯಲ್ ಆಗಿ ಕುಡ್ಸೇ ಮಾಡಿಸಿದೆ. ರಿಹರ್ಸಲ್ ರಿಹರ್ಸಲ್ ಅಲ್ಲಿ ಕುಡ್ದೆ 3 ತಿಂಗಳು ಫುಲ್ ಅಲ್ಲ, ಕುಡ್ದ ಬೇಸ ಇಲ್ಲ ನಮ್ಗೆ. ಸೊ ಅದಕ್ಕೆ ಅಂತಾನೆ ಫಸ್ಟ್ ರಿಹರ್ಸಲ್ ಟೈಮಲ್ಲಿ ಒಂದ್ಸಲಿ ಕುಡ್ದಿದೆ. ಆಮೇಲೆ ಶೂಟಿಂಗ್ ಅಲ್ಲಿ ಒಂದ್ಸಲಿ ಕುಡ್ಸಿದ್ರು ನನ್ಗೆ, ಗೌರವ್ಗೆ, ಕಾರ್ತಿಕ್ಗೆ. ಕುಡ್ದು ನಾವು ಕೊಟ್ಟಿದ್ ಕೂಳೆಗೆ ನೆಕ್ಸ್ಟ್ ಡೇ ಮತ್ತೆ ಕುಡಿಯೋ ಸೀನ್ ಇತ್ತು. ಡೈರೆಕ್ಟರ್ ಬೆಳಿಗ್ಗೆ ಬಂದ್ರು, ಮಗ ನೀನ್ ಒಬ್ಬ ಏನ್ ಕುಡಿಬೇಡ ಕಣ ಇವತ್ತು, ಅವ್ರಿಬ್ರು ಕುಡ್ದ್ಬಿಟ್ಟು ಮಾಡ್ಲಿ ಅಂದ್ರು. ಇನ್ ಯಾವ ತರ ಹಿಂಸೆ ಕೊಟ್ಟಿರ್ಬೇಕು ನಾನು ಶೂಟಿಂಗ್. ಒಂದು ಏನಂದ್ರೆ ಅದೊಂದು ಸೀನು ಕಂಪ್ಲೀಟ್ ಆಗಿ ಶೂಟ್ ಸ್ಟಾರ್ಟ್ ಆಯ್ತು. ಯಾವ ತರ ಹೋಯ್ತು ಅಂದ್ರೆ, ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿ ಶೂಟು. ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಥವಾ ಬೇರೆ ಎಲ್ಲ ಸೆಟ್ ಅವರು ಎಲ್ಲರೂ ರೆಡಿ ಹಿಂಗಂತವ್ರೆ. ನಾನು, ಮೋಹಿತ್ ಸರ್ ಮತ್ತೆ ಕ್ಯಾಮರಾಮ್ಯಾನ್ ಸುಮಂತ್ ಅವರು ಮಾರನೇ ದಿನ ಬೆಳಿಗ್ಗೆ 7 ಗಂಟೆವರೆಗೂ ಇನ್ನೂ ಒಂದು ಶಾರ್ಟ್ ಇದ್ರೆ ತೆಗೀರಿ ಹಂಗೆ ಕರೆಕ್ಟಾಗಿ ಕಟ್ಟಿ ಹೇಳಿದ್ರು. ಅಲ್ಲೇ ಮನೆ ಕಂಬಿಟ್ಟೆ. ಸಾರು ಆಮೇಲೆ ಸ್ವಲ್ಪ ಸ್ಟ್ಯಾಂಡರ್ಡ್, ನಾರ್ಮಲ್ ಅಲ್ಲ, ಡ್ರೈ ಫ್ರೂಟ್ಸೇ ಬೇಕು ಸೈಡ್ಸ್ಗೆ. ಸರ್ ಅಂದ್ರೆ ಚೆನ್ನಾಗಿ ತಿನ್ಬಿಟ್ರೆ ಬೆಳಿಗ್ಗೆವರೆಗೂ ಕ್ಯಾರಿ ಮಾಡಕ್ ಆಗಲ್ಲ. ಅದು ನನ್ನ ಕಾಲೇಜಲ್ಲಿ ಅಭ್ಯಾಸ ಇತ್ತು ಸರ್. ಅವಾಗ ಒಂದ್ ಸ್ವಲ್ಪ, ಈಗಿಲ್ಲ. ನಿಮ್ ಮನೇಲೆಲ್ಲ ನೋಡ್ತಾರಲ್ಲ ಸಿನಿಮಾ? ನೋಡಿದೆ ಸರ್. ಇಲ್ಲ ಸರ್, ನಾವು ಯಾವ ತರ ರಿಹರ್ಸಲ್ ಇರುತ್ತೆ ಅಂದ್ರೆ, ಸೆಟ್ ಬಂದಿದ ತಕ್ಷಣ ಮಗ ಈ ಸೀನ್ ಅಂದಿದ ತಕ್ಷಣ ಅವನೇ ಮಾಡ್ಕೊಂತಾ ಇರ್ತಾನೆಲ್ಲ. ಅದು ಹೌದು ಸರ್. ಬೇರೆಯವ್ರ ಡೈಲಾಗು ನೆನಪಿರ್ತಿತ್ತು ನಮ್ಮ ಟೀಮ್ಗೆ. ನಾವೇನಾದ್ರು ಮಾಡ್ತಿದ್ರೆ ನಮ್ಮ ಆಪೋಸಿಟ್ ಅವ್ರ ಡೈಲಾಗು ನೆನಪಿರ್ತಿತ್ತು. ಅಷ್ಟು ರಿಹರ್ಸಲ್ ಮಾಡ್ತಿದ್ವಿ. ಎವ್ರಿ ಈ ಕಡೆ ಕ್ಯಾರೆಕ್ಟರ್ ಇರುತ್ತಲ್ಲ ನಾರ್ಮಲ್ ಆಗಿ, ಅವರು ಕೂಡ ಎದ್ಬಿಟ್ಟು ಕೌಂಟರ್ ಕೊಡೋರು. ಯಾಕಂದ್ರೆ ನನಗೆ ರಿಯಾಕ್ಷನ್ಸ್ ಕೂಡ ಅವ್ರ ಸೌಂಡ್ ಹೆಂಗೆ ಬರುತ್ತೆ,
ಇವಾಗ ಉದಾಹರಣೆಗೆ ಒಬ್ಬ ಓಯ್ ಅಂತ ಕಿರಿಸಿದಾಗ ಅದಕ್ಕೆ ಒರಿಜಿನಲ್ ಆಗಿ ನಂಗೆ ರಿಯಾಕ್ಷನ್ಸ್ ಬೇಕು ಅಂದರೆ ನಾನು ಎದುರುಗಡೆ ಇಟ್ಬಿಟ್ಟು ಅವ್ರನ್ನ ಆ್ಯಕ್ಟ್ ಮಾಡಿಸ್ತಾ ಇದ್ದೆ, ಅವ್ರ ಫ್ರೇಮಲ್ಲಿ ಇಲ್ಲ ಅಂದ್ರೂ. ಯಾಕಂದರೆ ನಂಗೆ ಒರಿಜಿನಲ್ ರಿಯಾಕ್ಷನ್ಸ್ ಬೇಕು ಅಂತ. ಅದರಲ್ಲಿ ಎಲ್ಲರೂ ತುಂಬ ದೊಡ್ಡ ಮಟ್ಟದ ಲೈಕ್ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಇವಾಗ ನೀವು ನಾರ್ಮಲ್ ಆಗಿ ಹೇಳ್ಬೋದು ಕ್ಲೋಸು ಒಂದು ಕೈ ಶಾಟ್ ಇರುತ್ತೆ, ಬೇರೆ ಯಾರ್ದಾದ್ರು ತಗೊಳ್ಳೋ, ಈ ಥರದ್ದೆಲ್ಲ ಏನೂ ಇಲ್ಲ ಸರ್. ಸರ್ ಸಿಂಗ್ ಸೌಂಡ್ ಮಾಡಿಲ್ಲ ಸರ್, ಯಾಕಂದರೆ ನಮ್ಮದು ಶಾರ್ಟ್ಸ್ಗಳು ಜಾಸ್ತಿ ಇದೆ, ಅದಕ್ಕೆ ಸಿಂಗ್ ಸೌಂಡ್ ಮಾಡೋಕ್ಕಾಗಿಲ್ಲ. ಸರ್ ಕ್ಯಾಮ್ರಾಮನ್ ಬಂದಿಲ್ಲ, ಸುಮಂತ್ ಆಚಾರ್ಯ ಅಂತ. ಇಲ್ಲ ಸರ್ ಅವರು ಕೊಡ್ಸಿಲ್ಲ, ಬಟ್ ಅಂದರೆ ಸರ್ ಡಬ್ಬಿಂಗಲ್ಲೂ ಕೊಡಿಸ್ಬಿಟ್ಟೆ ಡಬ್ಬಿಂಗ್ ಮಾಡಿಸಿದ್ದೀನಿ ಸರ್ ಅವನಿಗೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಸರ್ ಸ್ವಲ್ಪ ಕಾಸು ಜಾಸ್ತಿ ಇರೋದು ಹೇಳ್ತಾನೆ ಸರ್, ಅದೇ ಬೇಜಾರು. ಯಾವುದು ಲೋಕಲ್ ಕೇಳಲ್ಲ ಅವನು. ಆದ್ರೆ 2 ಅವರ್ಗೆ ಆಮೇಲೆ ಮಲ್ಕೊಬೇಕು ಅನ್ಸ್ಬಿಡ್ತದೆ. ಅಂದ್ರೆ ಬೆಳಿಗ್ಗೆವರೆಗೂ ಶೂಟಿಂಗ್ ಮುಗಿಯೋವರೆಗೂ ಮೇಂಟೈನ್ ಆಗ್ಬೇಕಲ್ಲ ಸರ್, ಅಷ್ಟೇ. ಶೂಟಿಂಗಿಗೆ ಹೆಲ್ಪ್ ಆಗ್ಬೇಕು. ಇವನು ಕುಡಿದ್ರೆ ಸರ್, ಇವನು ಕುಡಿದ್ರೆ ಮಲ್ಕೊಂಡೇ ಬಿಟ್ಟಿರ್ತಾನೆ, ಫುಲ್ಲು ಮಲ್ಕೊಂಡೇ ಬಿಟ್ಟಿರ್ತಾನೆ. ಇವನು ಎಪ್ಸೋದೇ ಕಷ್ಟ ನಮಗೆ. ಓಕೆ, ಇಲ್ಲ ಸರ್ ಚೆನ್ನಾಗಿದೆ. ಇಲ್ಲ ಅವ್ರಿಗೆ ಕಾಲೇಜಿಂದ ಅಭ್ಯಾಸ ಇತ್ತಂತಲ್ಲ ಸರ್. ಅಂದ್ರೆ ಕಾಲೇಜ್ ಟೈಮಲ್ಲಿ ನಾವು ಮಾಡ್ತಾ ಇದ್ದಿದ್ದು ಅಭ್ಯಾಸ ಇತ್ತು ಸರ್, ಇಲ್ಲಿ ಬಂದ್ಮೇಲೆ ಬಿಟ್ಬಿಟ್ಟಿದೆ ನಾನು. ಸೊ ಅದೊಂದು ಗ್ಯಾರಂಟಿ ಇತ್ತು ನನಗೆ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಸರ್ ಕೇಳಿದ್ರು, ಅಂದ್ರೆ ನಿನ್ ಕಾನ್ಫಿಡೆನ್ಸ್ ಇದೆಯಾ ಮಗ, ರಿಹರ್ಸಲ್ ಟೈಮಲ್ಲಿ ಮಾಡಿಸಿದ್ರಲ್ಲ ಅವಾಗ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರಿಗೆ, ಮಾಡಿಸ್ಬೋದು ಅದು. ಅದಾದ್ಮೇಲೆ ಅಂದ್ರೆ ನಮಗೆ 2 ದಿನ 3 ದಿನ ಮತ್ತೆ ಶೂಟಿಂಗ್ಗೆ ರೆಸ್ಟ್ ಇರುತ್ತಲ್ವಾ, ಸೊ ಅವಾಗ ರೆಸ್ಟ್ ಮಾಡಿ ನನಗೆ ಕಾನ್ಫಿಡೆನ್ಸ್ ಇತ್ತು ಸರ್, ನಾನು ಮಾಡ್ತೀನಿ, ಅದನ್ನ ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನಗಿದೆ ಅಂತ. ಸರ್ ಇಲ್ಲ ಕ್ಯಾರೆಕ್ಟರ್ ಮಾತ್ರ. ಗೊತ್ತಾಯ್ತು ಸರ್. ಅಂದ್ರೆ ಇಡೀ ಸಿನಿಮಾ ಆತರ ಮಾಡಿಲ್ಲ, ಕೆಲವೊಂದು ಸಿನ್ನು ಆತರ ತುಂಬಾ ಡೀಟೇಲಿಂಗ್ ಆಗಿ ಬೇಕೇ ಬೇಕಾಗಿತ್ತು. ಅಂದ್ರೆ ನಗ್ಸೋ ಅಂದ್ರೆ ಅಷ್ಟು ಡೀಟೇಲಿಂಗ್ ಹೋದಾಗ್ಲೇ ಅದು, ಅಂದ್ರೆ ಸರ್ ಹೇಳ್ದಂಗೆ ಇಲ್ಲಿ ಫೋರ್ಸಿಬಲಿ ಕಾಮಿಡಿ ಇಲ್ಲ ಸರ್. ಅಲ್ಲಿ ನಿಮ್ಗೆ ಲೈಟ್ ಆಗಿ ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರು ನಿಮ್ಗೆ ನಗು ಬರುತ್ತೆ. ಆ ತರ ನಗು ಬರೋದು ಒಂದು ರಿಯಲಿಸ್ಟಿಕ್ ಆಗಿ ಬೇಕು ಅಂತ ಒಂದು ಮಾಡಿದಷ್ಟೇ. ಇಡೀ ಸಿನಿಮಾ ಆ ಥರ ಎಲ್ಲ ಏನು ನಾವು ಮಾಡಿಲ್ಲ. ಇಲ್ಲ. ಎಸ್ ಥ್ಯಾಂಕ್ ಯು. ಪಾಯಲ್ ಚಂಗಪ್ಪ ಮಾತಾಡ್ತಾ ಇದ್ರಿ, ಧನ್ಯವಾದಗಳು. ಆಲ್ ದಿ ವೆರಿ ಬೆಸ್ಟ್. ಎಸ್ ವಿಶ್ವಾಸ್ ಅವ್ರನ್ನ ಮಾತಾಡ್ಸೋಣ. ಓಕೆ ವಿಶ್ವಾಸ್, ಪಾಪ ಎಲ್ಲರೂ ಮಾತಾಡ್ತಿದ್ರು, ಮೂಕ ಪ್ರೇಕ್ಷಕನ ಕೂತಿದ್ರಿ, ಏನು ಹೇಳ್ತೀರಿ? ಮೊದಲದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಮತ್ತು ಇಲ್ಲಿ ಕೂತಿರೋ ಹಿರಿಯ ಕಲಾವಿದರಿಗೂ ನಮಸ್ಕಾರ. ನಾನು ನೋಡೋಕೆ ದೊಡ್ಡದಾಗಿರ್ಬೋದು, ಇವ್ರು ಸ್ವಲ್ಪ ಹೆಸರು ಮಟ್ಟ ಎಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ಅಮೃತಾಂಜನ್, ನಾನು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಏನು ಹಿಂಗೆ ಮಾಡೋರು ಅಂತ ನಾವು ಅಂದ್ಕೊಂಡಿದ್ದು. ನಾನು ಆ ಟೀಮ ಒಂದು ಭಾಗ ಆಗಿರೋದು ನನಗೆ ಖುಷಿ. ಬಿಕಾಸ್ ಲಾಕ್ಡೌನ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಅದು ರಿಲೀಸ್ ಲಾಕ್ಡೌನ್ ಆದಮೇಲೆ ಮಾಡಿದ್ವಿ. ನಾನು 4 ಸಿನಿಮಾ ರಿಲೀಸ್ ಆಯಿತು, ಫೇಮ್ ಬರಲಿಲ್ಲ. ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅವಾಗ ನನಗೆ ಒಂದು ಫೇಮ್ ಸಿಕ್ತು, ಅದೊಂದು ಖುಷಿ ಆಯಿತು. ಸಿನಿಮಾದಲ್ಲೇ ಜನ ಬರ್ತಾಯಿಲ್ಲ, ಶಾರ್ಟ್ ಫಿಲ್ಮ್ ಮೀನಿಂಗೆಲ್ಲ ಯೂಸ್ ಆಗ್ತು ಅಂತ. ಸೊ ಅವಾಗ ಅನ್ನಿಸ್ತು, ಸೊ ಜನ ಕುಂತು ನೋಡೋದು ಜಾಸ್ತಿ ಇದ್ದ ಜಾಗದಲ್ಲಿ ಅಂತ. ಅವ್ರನ್ನ ಕರೆಸ್ಬೇಕಂದ್ರೆ ಅವ್ರನ್ನ ಎದೋಳ್ಸೋ ಥರ ಒಂದು ಕಂಟೆಂಟ್ ಮಾಡಬೇಕು, ಅದು ಈ ಸಿನಿಮಾ ಅಂತ. ಅಷ್ಟು ನೀಟಾಗೆ, ಅಷ್ಟು ಪ್ರಾಪರಾಗಿ ಸಕ್ಕದಾಗಿ ಬಂದಿದೆ. ಬಟ್ ಮೇಯ್ನು ನಾನು ಈ ಸಿನಿಮಾದಲ್ಲಿ ಇದ್ದಿದೆ 1 ಸೀನೋ 2 ಸೀನೋ. ನನ್ನ ಸ್ಕಿಲ್ಸ್ ನೋಡೋ ಆ ಕತೆಗೆ ಏನು ಯೂಸ್ ಆಯಿತೋ ಗೊತ್ತಿಲ್ಲ. ಮೋಹಿತ್ ಸರು ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಒಂದು ಎಕ್ಸ್ಟ್ರಾ 2-3 ಸೀನ್ ಆ್ಯಡ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು. ಇಲ್ಲಿ ಯಾಕೆ ನಗ್ತಾವ್ರೆ, ಬಟ್ ತುಂಬ ಅದ್ಭುತವಾಗಿ ಇಂಪ್ಲಿಮೆಂಟ್ ಅಂತ ಕರೆಕ್ಟಾಗಿ ಇತ್ತಲ್ಲ ಇಂಪ್ಲಿಮೆಂಟು. ಇಷ್ಟೊತ್ತು ಇವು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಾವ್ರೆ, ನಾನು ಏನು ಮಾತಾಡಲಿ ಅಂತ ಇವಾಗ ಬರ್ದಿದ್ದು. ಈಗ ನಾವು ಸ್ವಲ್ಪ ಡೈರೆಕ್ಷನ್ ಕಲಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ ನನ್ನ ಪ್ರಕಾರ. ನಾವು ಎಲ್ಲೂ ಸೌಂಡ್, ಈಗ ಅಮೃತಾಂಜನ್ ಅಂತ ಸಿನಿಮಾ ತುಂಬ ಜನಕ್ಕೆ ಗೊತ್ತು, ಬಟ್ ಸಿನಿಮಾ ಬರ್ತಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಪ್ರಮೋಟ್ ಮಾಡೋಕ್ಕೆ ಈ ಪ್ರೆಸ್ ಮೀಟು ಮತ್ತು ಈ ಇನ್ಸ್ಟಾ ಅಲ್ಲಿ ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿ ಮೀರಿ ನಮಗೋಸ್ಕರ ಇದೊಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿನಿಮಾ ನಾವು ನಿಮ್ಗೆ ಫುಲ್ ಸಪೋರ್ಟ್ ಆಗೋ ರೇಂಜಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಅವ್ರಿಗೆ ಸಪೋರ್ಟ್ ಆಗೋದು ಗುರು. ಇವ್ರು ವ್ಯೂಸ್ ಜಾಸ್ತಿ ಹೋದರೆ ಒಂದು ನೆಮ್ಮದಿಗೆ ಮಾತಾಡೋಕ್ಕೆ ಬಿಡೋದು ಅವಾಗಿಂದ, ಅದಕ್ಕೆ ಸಾಕಾಯ್ತು ನನಗೆ. ಓಕೆ ಥ್ಯಾಂಕ್ ಯು. ಜನವರಿ 30ಕ್ಕೆ ಸ್ಟ್ರೆಸ್ ಬಸ್ಟರ್, ನಾಟ್ ಬ್ಲಾಕ್ ಬಸ್ಟರ್, ಮೇಕ್ ಇಟ್ ಹಿಟ್ ಬಸ್ಟರ್. ಥ್ಯಾಂಕ್ ಯು. ಓಹ್ ಸೂಪರ್, ಥ್ಯಾಂಕ್ ಯು ಸರ್. ಏನೋ ಪ್ರಶ್ನೆ ಇದೆಯಾ? ಓಕೆ, ಸುದ್ದಿಗೋಷ್ಠಿಯ ಕೊನೆಯ ಭಾಷಣಕಾರರು ನಮ್ಮ ಸುಧಾಕರ್ ಗೌಡ ಅವರು. ಏನು ಹೇಳ್ತೀರಿ ಅಮೃತಾಂಜನ್ ಬಗ್ಗೆ? ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಏನು ಹೇಳ್ತೀನಿ ಅಂದರೆ, ನಾನು ಆವಾಗಲೇ ಇಂಟರ್ವ್ಯೂ ಕೊಡಬೇಕಾದ್ರೆ ಅದೇ ಹೇಳಿದ್ದು. ಈಗ ಸಿನಿಮಾ ಒಂದು ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ
ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಒಂಥರ 10th PUC ಥರ. ಅಲ್ಲಿ ನಾವು ಸ್ಟೇಟ್ ಟಾಪರ್ಸು, ಸರಿನಾ? ಏನು ಡೊನೇಷನ್ ಕೊಡ್ದಂಗೆ CETಲಿ ಮೆರಿಟಲ್ಲಿ ಸೀಟ್ ತಗೊಂಡು ಎಂಟ್ರಿ ಆಗಿದ್ದೀವಿ ಇಂಜಿನಿಯರಿಂಗಿಗೆ. ಸೊ ನೀವೆಲ್ಲ ಈಗ ಲೆಕ್ಚರರ್ಸು HOD ಎಲ್ಲ ನೀವೇನು HOD ಸರು ನೀವು ಸ್ವಲ್ಪ ಚೆನ್ನಾಗಿ ನಮಗೆ ಪಾಠ ಮಾಡಿ ಗೈಡ್ ಮಾಡಿದ್ರೆ ಇಲ್ಲೂ ಕೂಡ ಯೂನಿವರ್ಸಿಟಿ ಟಾಪರ್ಸ್ಗಳು ಆಗ್ತೀವಿ ಅಂತ ಫುಲ್ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಸೊ ಏನು ಅಂದರೆ ಒಂದು ಜನ ಕರೆಕ್ಟಾಗಿ ಇವಾಲ್ಯೂಷನ್ ಅದೇ ಇವರು ಸಪೋರ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗೋದು ನಾವು. ಸೊ 100% ಗೆಲ್ತೀವಿ ಅಂತ ಒಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದೇನು ಅಂದರೆ ನೀವು ನೋಡಿರ್ತೀರ, ನೀವು ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೋ ಅವರೆಲ್ಲ ಯಾವುದೋ ಒಂದು ಚಿಕ್ಕ ಸಿನಿಮಾದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಆ ಚಿಕ್ಕ ಸಿನಿಮಾಗೆ ನೀವು ಯಾವತ್ತೋ ಒಂದು ಸಪೋರ್ಟ್ ಕೊಟ್ಟಿರ್ತೀರಾ, ಅವ್ರನ್ನ ಗೆಲ್ಸ್ಕೊಟ್ಟಿರ್ತೀರಾ. ಅವ್ರಿಗೆ ಗೆಲ್ಸ್ಕೊಟ್ಟಿದ್ದ ಕಾರಣನೇ ಇವತ್ತೊಂದು ಕಾಂತಾರನೋ, ಇವತ್ತೊಂದು KGF, ಇವತ್ತೊಂದು ಚಾರ್ಲಿನೋ, ಋಷಭವನ, ಆ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾಗಕ್ಕೆ ಅವತ್ತು ನೀವು ಅವ್ರ ಫಸ್ಟ್ ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡಿಕೊಟ್ಟಿರ್ತೀರಾ. ನಾವು ಆ ಥರ ಆಲೋಚನೆಗಳನ್ನ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು. ಸೊ ಇವತ್ತು ನೀವೇನೋ ಒಂದು ಚಿಕ್ಕದಾಗಿ ಸಪೋರ್ಟ್ ಮಾಡಿ ನಮ್ಮನ್ನ ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು. ಇಂಡಸ್ಟ್ರಿಲಿ ಉಳಿಯಂಗೆ ಮಾಡಿ. ಸಿನಿಮಾ ಅಂತೂ ಇದು ಇಲ್ಲಿಗೆ ನಮ್ಮ ಪೊಟೆನ್ಷಿಯಲ್ ಇದೊಂದು ಸಿನಿಮಾ ಅಲ್ಲ, ಇನ್ನು ತುಂಬ ಆಸೆಗಳು ಇಟ್ಕೊಂಡು ಸಿನಿಮಾ ಬಗ್ಗೆ ಬಂದಿರೋದು. ನಾನಾಗಲಿ, ಗೌರವ್ ಆಗಲಿ, ಕಾರ್ತಿಕ್ ಆಗಲಿ, ಪಾಯಲ್ ಆಗಲಿ, ಏನೋ ಶೋಕಿಗೋ ಟೈಮ್ ಪಾಸ್ಗೋ ಒಂದಷ್ಟು ದುಡ್ಡು ಮಾಡ್ಕೊಂಡು ಇಲ್ಲಿಂದ ಹೋಗಿ ಅದಕ್ಕೆ ಬಂದಿಲ್ಲ ಸರ್. ಸಿನಿಮಾಗೋಸ್ಕರನೇ ಬಂದಿರೋದು. ಈ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇದೆಲ್ಲ ಬದುಕೋದಕ್ಕೆ ನಮ್ಮ ಸರ್ವೈವಲೆನ್ಸ್. ನಾವೆಲ್ಲ ಬಡವ್ರ ಮನೆ ಮಕ್ಕಳು ಎಲ್ಲರೂ, ಯಾರು ನಾವೇನು ರಿಚ್ ಕಿಡ್ಸ್ ಅಲ್ಲ, ಬಟ್ ನಾವು ಬದುಕಬೇಕಲ್ಲ, ಅದಕ್ಕೋಸ್ಕರ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ತಾ ಇರೋದು. ನಮ್ಮ ಫುಲ್ ಪ್ಯಾಷನ್ ಇರೋದು ಸಿನಿಮಾ ಮೇಕಿಂಗ್ ಬಗ್ಗೆ. ಸೊ ನೀವು ಸಪೋರ್ಟ್ ಮಾಡಿ ಒಂದೇ ಒಂದು ಚಿಕ್ಕ ಸಕ್ಸಸ್ ಇಲ್ಲಿ ನಮಗೆ ಕೊಡ್ಸಿದ್ರೆ ಇನ್ನೂ ಒಳ್ಳೊಳ್ಳೆ ರೀತಿ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಜೊತೆಲಿ ನೀವು ನೋಡಿರ್ತೀರ, ಈಗ ತೆಲುಗು ತಮಿಳಲ್ಲಿ ಇದೇ ಥರ ಶಾರ್ಟ್ ಫಿಲಮ್ ಮಾಡಿರೋ ಟೀಮು ಕಲರ್ ಫೋಟೋ ಅಂತ ಒಂದು ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ ತೊಗೊಂಡ್ರು. ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ತೆಲುಗುಲಿ. ಅವರು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದವ್ರೆ. ಪ್ರದೀಪ್ ರಂಗನಾಥನ್ ತಮಿಳಲ್ಲಿ ಯೂಟ್ಯೂಬ್ ಶಾರ್ಟ್ ಫಿಲಮ್ ಮಾಡ್ತಿದ್ದವ್ರೆ. ಅವರು ಕೂಡ ಸೊ ಇವತ್ತು ನೀವೇ ನೋಡಿದರೆ ಎಷ್ಟು ದೊಡ್ಡ ಸ್ಟಾರು ಅಂತ. ಸೊ ನಾವು ಕೂಡ ಕನ್ನಡದಲ್ಲಿ ಅದೇ ಸಪೋರ್ಟ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ರೀಚ್ ಆಗ್ತೀವಿ ಅಂತ. ಇನ್ನೊಂದೇನು ಅಂದರೆ ನನ್ನ ಪರ್ಸ್ನಲ್, ಅಂದರೆ ಸಿನಿಮಾಗೆ ರಿಲೇಟೆಡ್ ಅಲ್ಲ ಇದು, ನನ್ನ ಏನೋ ಒಂದು ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು, ಅದು ನಿಮ್ಮೆಲ್ರಿಗೂ ಗೊತ್ತು. ಅದು ನಾನು ಮಾಡಿರೋ ತಪ್ಪು ಸರಿನಾ ಅಂತ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ. ಫಸ್ಟ್ ಡೇಯಿಂದನೂ ನಾನು ಅದ್ರ ಬಗ್ಗೆ ಸಾರಿ ಕೇಳ್ತಾನೆ ಇದ್ದೀನಿ. ಆದರೂ ಕೂಡ ಅದನ್ನು ಏನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಲಾಸ್ಟ್ ಪ್ರೆಸ್ ಮೀಟ್ ಆದಾಗಲೂ ಕೂಡ ಒಂದು ವೀಡಿಯೋನ ಒಂದು ಚಾನಲಲ್ಲಿ, ರೆಪ್ಯೂಟೆಡ್ ಚಾನಲ್ಲೇ, ಜಸ್ಟ್ ಹಾಕಿದ್ದು 2 ಮಿನಿಟ್ಸಲ್ಲಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ. ಸೊ ವ್ಯೂಸ್ ಹೋಗಿರೋದು 200-300 ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸುಧಾಕರ್ ಇವನ್ ಸಿನಿಮಾ ಬರಲಿ, ಸೋಳೆ ಮಗನ ಸಿನಿಮಾ ಬರಲಿ, ಇವನ ಅಮ್ಮನ ಇವನು ಬರಲಿ, ಇವನು ಹೆಂಗೆ ಬೆಳೀತಾನೆ ನೋಡ್ತೀವಿ ನಾವು ಅಂತ. ಸೊ ನನಗೊಂದು ಅರ್ಥ ಆಗಿದ್ದೇನೆ ಅಂದರೆ ಅದು ಪೇಯ್ಡ್ ಮಾರ್ಕೆಟಿಂಗ್ ಮಾಡಿಸಿರೋದು. ಯಾರು ಆಪೋಸಿಟ್ ಇವರು ಮಾರ್ಕೆಟಿಂಗ್ ಮಾಡಿಸಿರೋದು 100%. 300 ವ್ಯೂ ಹೋಗಿದ್ರೆ 300 ಕಮೆಂಟ್ ಬೀಳುತ್ತೆ ಸರ್. ನಾನು 5 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿರೋನು, ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಆರ್ಗ್ಯಾನಿಕ್ಕಾಗಿ ಬಂದರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು. ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ, ಅವರು ಮುಂಚೆನೇ ಆ ಟೀಮ್ ಅವ್ರಿಗೆ ಹೇಳಿ, ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ಮ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ. ಸೊ ನೀವು ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ 200-300 ಕಮೆಂಟ್ 2 ನಿಮಿಷದಲ್ಲಿ ಬೀಳುತ್ತಾ ಸರ್? ಗೌರವ್ದು ವೀಡಿಯೋ ಹಾಕಿದ್ದಾರೆ, ಪಾಯಲ್ದು ವೀಡಿಯೋ ಹಾಕಿದ್ದಾರೆ, ಬರೀ 200-300 ವ್ಯೂಸ್ ಹೋಗಿದೆ, ಒಂದು ಲೈಕು ಇಲ್ಲ, ಒಂದು ಕಮೆಂಟು ಇಲ್ಲ. ಸುಧಾಕರ್ ವೀಡಿಯೋಗೆ ಮಾತ್ರ ಅದೇ 200 ವ್ಯೂಗೆ 250-300 ಕಮೆಂಟ್ ಹೆಂಗೆ ಬಿದ್ದುಬಿಡುತ್ತೆ? ಆರ್ಗ್ಯಾನಿಕ್ ಆಗಾದ್ರೆ ಬೀಳುತ್ತೆ ಸರ್? 300 ಜನ ಕಾಯ್ಕೊಂಡು ಕೂತಿರ್ತಾರ. ಸುಧಾಕರ್ದು ಯಾವುದೋ ಒಂದು XYZ ಚಾನಲಲ್ಲಿ ವೀಡಿಯೋ ಬರ್ತಾ ಇದೆ, ನಾವು ಟಕ 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 ಅಂತ ಕಮೆಂಟ್ ಹಾಕ್ಬಿಡ್ಬೇಕು? ಹೆಂಗೆ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ? ನೀವು ಯಾರೋ ಹೊಸಬ್ರು ನಿಂಗೆ ನೀವು ಬೇಕು ಅಂತಲೇ ಮಾಡಿದ್ರೆ, ನಾನು ಸಾರಿ ಕೇಳಿದ್ದೀನಲ್ವ, ನಾನು ಮಾಡಿರೋ ಅದು ತಪ್ಪು ಅಂತಲೇ ಕನ್ಸಿಡರ್ ಮಾಡಿದ್ರೆ, ಅದು ತಪ್ಪು ಸರಿನಾ ಅಂತಲೇ ನಾನು ವಾದಾಡಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು. ಬಟ್ ನಾನು ಮಾಡ್ತಾ ಇಲ್ಲ. ಆಯ್ತು, ನಾನು ಚಿಕ್ಕವನು, ಅವ್ರು ದೊಡ್ಡವರು, ನಾನು ಸಾರಿ ಕೇಳ್ಬಿಟ್ಟಿದ್ದೀನಿ. ಎಲ್ಲ ಸ್ಟೇಜಲ್ಲೂ, ಎಲ್ಲ ಇಂಟರ್ವ್ಯೂಯಲ್ಲೂ ಫಸ್ಟ್ ಕ್ವಶನ್ ಅದೇ, ನಾನು ಫಸ್ಟ್ ಕೇಳೋದೇ ಸಾರಿ. ಅದಾದಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್, ಹೇಳ್ತಾ ಇದ್ದೀನಲ್ಲ, ತುಂಬ ಕಷ್ಟ ಬಿದ್ದು 5 ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ವ ಸರ್, ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ. ನಾನು ಒಬ್ಬ ಸ್ಕೂಲ್ ಟಾಪರು, ಕಾಲೇಜ್ ಟಾಪರು, ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ. ಯಾಕೆಂದರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನಿಮಾ ಬಿಟ್ಟರೆ ಅಂತ. ಅಷ್ಟು ಆಸೆಗಳ್ನ ಇಟ್ಕೊಂಡು ಸಿನಿಮಾಗೆ ಬಂದಿರೋರು. ನಾವು ಒಬ್ಬ ಲಾರಿ ಗೈಡು ಸರ್. ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ. 1 ಮಿಲಿಯನ್ ನನಗೆ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡ್ತಾರೆ ಅಂದರೆ ಇಷ್ಟ ಇಲ್ಲದೆ ಮಾಡ್ತಾರಾ ಸರ್? ಆಮೇಲೆ ಕನ್ನಡ ಸಿನಿಮಾ ವಿರೋಧಿ, ಇವನು ಕನ್ನಡ ವಿರೋಧಿ, ಅದೆಲ್ಲ ಏನು ಸರ್ ಚೈಲ್ಡಿಶಾಗೆ? ಹಂಗೆಲ್ಲ ಇದ್ದರೆ ನಾನು ಯಾಕೆ ಸರ್ 10-15 ಜನ ನನ್ನ ಕಾಸಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ? ದಯವಿಟ್ಟು ಅದೇ ಹೇಳ್ತಿರೋದು, ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ. ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್. ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್. ಇವತ್ತು ಕನ್ನಡ ಇಂಡಸ್ಟ್ರಿ, ಕನ್ನಡ ಯೂಟ್ಯೂಬ್ ಅಂತ ಫೀಲ್ಡನ್ನ ಇದು ಮಾಡಿದ್ದೆ ನಾವು ಸರ್.
ಇವರು ಅಮೃತಾಂಜನ್ ಮಾಡಿದ್ರಿಂದನೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು 100 ಶಾರ್ಟ್ ಫಿಲಮ್ಸ್ 100 ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಇದೆ ಅಂದರೆ ಅವತ್ತು ಯಾರು ಮಾಡ್ತಿರ್ಲಿಲ್ಲ ಸರ್, ಇವ್ರು ಮಾಡಿದ್ದು ಸರ್. ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ 4 ರಿಂದ 5 ಲಕ್ಷ ಖರ್ಚು ಮಾಡಿ ನಾನು ಶಾರ್ಟ್ ಫಿಲಮ್ ಮಾಡಿರೋ ಸರ್. ಅಷ್ಟು ನಾವು ಪ್ಯಾಷನೇಟಾಗಿ ಸಿನಿಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ. ಸೊ ದಯವಿಟ್ಟು ನಮಗೆ ಟ್ರೈಲರ್ ರೆಡಿ ಇದೆ ಸರ್. ಜಯಣ್ಣ ಫಿಲಮ್ಸ್ ಅವ್ರು ಹಿಡಿಯೋಕೆ 1 ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ. ಯಾಕೆಂದರೆ ಮಾಡಿರೋ ಒಳ್ಳೆ ಸಿನಿಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿವ್ ಕೊಡಬೇಕು ಅಂತ 1 ವರ್ಷ ವೆಯ್ಟ್ ಮಾಡಿ ಜಯಣ್ಣ ಫಿಲಮ್ಸ್ ಅವ್ರನ್ನ ಹಿಡಿದಿರೋದು. ಅಷ್ಟು ಝೀರೋ ಕಾಂಟ್ಯಾಕ್ಟ್ಸ್ ನಮಗೆ ಇಂಡಸ್ಟ್ರಿ ಅಂದರೆ. ಅದಾದಮೇಲೆ ಟ್ರೈಲರ್ ರೆಡಿಯಾಗಿ 1 ತಿಂಗಳಾಗಿದೆ. ಒಂದು ಸ್ಟಾರ್ನ ನಾವು ಟ್ರೈಲರ್ ಲಾಂಚ್ಗೋಸ್ಕರ ಒಂದು ಸ್ಟಾರ್ನ ಯಾರನ್ನಾದರೂ, ಸ್ಟಾರ್ ಅಂದರೆ ನಮಗಿಂತ ಇನ್ನೊಂದು ಹೆಜ್ಜೆ ದೊಡ್ಡವರು ಇಂಡಸ್ಟ್ರೀಲಿ, ರೀಚ್ ಚೆನ್ನಾಗಾಗಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದೀವಿ. ಮಾಡೋಕ್ಕಾಗ್ತಾ ಇಲ್ಲ. ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸಾಂಗ್ ಮಾಡಿದ್ದೀವಿ. ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ. ನಾವು 1 or 2 ಡೇಸಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊತಾ ಇದ್ದೀವಿ. ಸೊ ಟ್ರೈಲರ್ ನೋಡಿದ್ಮೇಲೆ ಅಂತೂ ನಿಮಗೆ ಅನಿಸುತ್ತೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹುಡುಗರು ಪೊಟೆನ್ಷಿಯಲ್ ಇದೆ. ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಇವ್ರು ಸೋತ್ರೂ ಹುಡುಗರ ಹತ್ರ ಪೊಟೆನ್ಷಿಯಲ್ ಇದೆ, ಇಂಡಸ್ಟ್ರಿಗೆ ಏನಾದರೂ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಪೋರ್ಟ್ ಮಾಡಿಕೊಡಿ. ತುಂಬ ಚೆನ್ನಾಗಿ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆಕ್. ಹಾಂ ಸರ್, ಅದು ಎಮೋಷ್ನಲ್ ಏನಿಲ್ಲ ಸರ್, ಬಿಟ್ಟಿಲ್ಲ ಸರ್. ಅವರು ಮೊದಲೇ ರಿಹರ್ಸಲಲ್ಲಿ ಹೇಳ್ಬಿಟ್ಟಿದ್ರು ನನಗೆ ಮೂಗಲ್ಲೆಲ್ಲ ಗೊಣ್ಣೆ, ಅಂದರೆ ರಿಯಲ್ ಆಗಿ ಇವತ್ತು ಯಾರೋ ಒಬ್ಬ ಬಿಕ್ಕಿ ಅಳ್ತಿದ್ದಾಗ ನಿಜವಾಗ್ಲೂ ಅದೆಲ್ಲ ಆಗುತ್ತೆ ಕಣೋ, ಅಂದರೆ ಗೊಣ್ಣೆ ಬರೋದು ಅದೆಲ್ಲ ಒರಿಜಿನಲ್ ಆಗಿ ಆಗುತ್ತೆ. ನನಗೆ ಹಂಗೆ ಬೇಕು ಅಂತ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಶೂಟ್ ಮಾಡಿರೋ ಪೋರ್ಷನ್ಸ್ ಅದು ನಮ್ಗೆ ಹಿಂಗೆ ಬೇಕು ಅಂತ. ಸೊ ನಿಮ್ಗೆ ಹೇಳ್ದಂಗೆ ಎಲ್ಲ ಸೀನ್ಸ್ ರಿಹರ್ಸಲ್ಸ್ ಮಾಡಿದ್ದೀವಿ ಸರ್. ಎಂಟೈರ್ ಸಿನಿಮಾ 3 ಮಂತ್ಸ್ ರಿಹರ್ಸಲ್ಸ್ ಮಾಡಿದ್ದೀವಿ. ದೊಡ್ಡ ಆರ್ಟಿಸ್ಟ್ ಮಾಡಿ, ಅಂದರೆ ನವೀನ್ ಸರ್ ಆ ಥರದವ್ರನ್ನ ಮಾಡಿಲ್ಲ, ಬಟ್ ನಾವೆಲ್ಲ ರಿಹರ್ಸಲ್ಸ್ ಮಾಡಿದ್ದೀವಿ. ಅದೆಲ್ಲ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ಡಾಗೆ ಮಾಡಿರೋದು ಸರ್. ಸಣ್ಣ ಪುಟ್ಟ ತಪ್ಪುಗಳು 100% ಮಾಡಿರ್ತೀವಿ ಸರ್. ಔಟ್ ಆಫ್ ದಿ ವರ್ಲ್ಡ್ ಸಿನಿಮಾ ನಾವೇನು ಮಾಡಿಲ್ಲ. ನಾವು ಯಾರು ಮಾಡದೇ ಇರೋ ಸಿನಿಮಾ ಮಾಡಿಲ್ಲ. ನಾವು ಎಲ್ಲರೂ ಮಾಡೋ ಥರ ಸಿನಿಮಾನೇ ಮಾಡಿದ್ದೀವಿ. ಬಟ್ ಶೋರ್ ಶಾರ್ಟ್ ಎಂಟರ್ಟೈನ್ಮೆಂಟ್ ಇರುತ್ತೆ. 2 ಅವರ್ ಸಿನಿಮಾ ನೋಡಿದ್ರೆ 1.5 ಗಂಟೆ ನಗ್ತೀರಾ ಸರ್ ಸಿನಿಮಾದಲ್ಲಿ. ಕೆಲವೊಂದು ಯಾವುದೋ ಒಂದು ವಿಷಯಗಳಲ್ಲಿ ನಾವು ಮೈನಸ್ ಆಗ್ಬೋದೇನೋ, ಓಕೆ ಇವ್ರಿಗೆ ಈ ಹುಡುಗರಿಗೆ ಈ ಪಾಯಿಂಟ್ ಮಾಡೋಕ್ಕೆ ಬಂದಿಲ್ಲ ಅಂತ. ಬಟ್ ಓವರ್ ಆಲ್ ಸಿನಿಮಾ 100% ಎಂಟರ್ಟೈನ್ಮೆಂಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧಾಕರ್. ಆಲ್ ದ ವೆರಿ ಬೆಸ್ಟ್ ಯು ಟು. ಎಲ್ಲರಿಗೂ ಒಳ್ಳೆಯದಾಗಲಿ. JRM ಸ್ಟುಡಿಯೋದಲ್ಲಿ ಈ ಹಾಡು ಅವೈಲೇಬಲ್ ಇರುತ್ತೆ. ದಯಮಾಡಿ ಎಲ್ಲರೂ ಹಂಚಿ ಹರಸಿ ಹಾರೈಸಿ ಸಿನಿಮಾ ತಂಡಕ್ಕೆ ಬೆಂಬಲಿಸಿ. ಜನವರಿ 30ಕ್ಕೆ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಕೂಡ. ಎಲ್ಲರೂ ನಿಂತರೆ ಒಂದು ಗ್ರೂಪ್ ಪಿಕ್ಚರ್. ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ.